ಪ್ರಮೋದ್ ಮರವಂತೆ ಈಗ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಹ್ಯಾಪ್ನಿಂಗ್ ಗೀತ ರಚನೆಕಾರರು, ಒಳ್ಳೆ ಬರಹಗಾರರು, ಸಾಕಷ್ಟು ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಸೊ ಪ್ರಮೋದ್ ಮರವಂತೆ ಅಂದಿದ ತಕ್ಷಣ ಮರವಂತೆ ಕಡೆಯವರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಬೈ ಡಿಫಾಲ್ಟ್. ಆದರೆ ಪ್ರಮೋದ್ ಮರವಂತೆ ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲಿ ಏನು ಓದಿದ್ದಾರೆ ಅನ್ನೋದಾದ್ರೆ ಸರ್? ಸೊ ನಮ್ಮದು ಮೂಲ ಅದೇ ನೀವು ಹೇಳ್ದಂಗೆ ಕುಂದಾಪುರ ತಾಲೂಕು ಮರವಂತೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿಕಾರಿಪುರ ತಾಲೂಕು ಗುಡ್ಡದಹೊಸಹಳ್ಳಿ ಅಂತ. ಅಲ್ಲಿ ನಾನು ಶಾಲಾ ದಿನಗಳಾಗಿರ್ಬೋದು 4ನೇ ಕ್ಲಾಸ್ ತನಕ ಅಲ್ಲೇ ಇದ್ದೆ. ಅದಾದಮೇಲೆ 5ನೇ ಕ್ಲಾಸ್ಗೆ ಮತ್ತೆ ನಾನು ಕುಂದಾಪುರಕ್ಕೆ ಬಂದೆ. ಕುಂದಾಪುರ ಅಲ್ಲಿ ನಾನು ನವೋದಯ ಅಂತ ಎಕ್ಸಾಮ್ ಕಟ್ಟಿ ನಾನು 6ನೇ ಕ್ಲಾಸಿಂದ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಅದು ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ, ಅಲ್ಲೇ ಹಾಸ್ಟೆಲಲ್ಲೇ ಇರಬೇಕು. ವರ್ಷಕ್ಕೆ 2 ಸತಿ ಮಾತ್ರ ಮನೆಗೆ ಬರೋಕ್ಕೆ ಬಿಡ್ತಾರೆ. ಸೊ ಆಲ್ಮೋಸ್ಟ್ ಒಂದು 7 ವರ್ಷ ನಾನು ಫ್ರೆಂಡ್ಸ್ ಜೊತೆ ಬೆಳೆದಿದ್ದು. ಸೊ ಅದಾದ ನಂತರ ನಾನು ಮಂಗಳೂರು ನಿಟ್ಟೆ, ಇಲ್ಲಿ ಕಾರ್ಕಳದ ಹತ್ರ ಇರುವಂಥ ನಿಟ್ಟೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಅದಾದಮೇಲೆ ಮತ್ತೆ ಕರ್ಮಭೂಮಿ ಬೆಂಗಳೂರು ಕಡೆ ಬಂದೆ. ಇಂಜಿನಿಯರಿಂಗ್ ಯಾವ್ದು ಮಾಡಿದ್ರಿ? ಮೆಕ್ಯಾನಿಕಲ್ ಇಂಜಿನಿಯರ್ ನಾನು. ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾಹಿತ್ಯದ ಕಡೆ ಒಲವು ತೋರಿದ್ದು ಹೇಗೆ ಅಂತ? ಅಂದರೆ ಚಿಕ್ಕಂದಿನಿಂದ ಈ ಸಿನಿಮಾ ಹುಚ್ಚಾಗಿರ್ಬೋದು, ನಾಟಕಗಳು, ಯಕ್ಷಗಾನ, ಯಾವುದೇ ಕಲಾ ಪ್ರಕಾರಗಳಿದ್ರೂ ಕೂಡ ಅದ್ರ ಮೇಲೆ ಒಂದು ವಿಶೇಷವಾದ ಆಸಕ್ತಿ ಇತ್ತು. ಮತ್ತು ಏನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾ ಇರ್ತಿದ್ದೆ. ಬಟ್ ಇದು ಸಾಹಿತ್ಯ ಅಂತಲೇ ಗೊತ್ತಿರಲಿಲ್ಲ. ಮುಂಚೆ ನಾವು ಈ ಬಾಲಮಂಗಳ ಆಗಿರ್ಬೋದು, ಚಂಪಕ, ಗಿಳಿಬಿಂಡು ಇದನ್ನೆಲ್ಲ ಓದ್ತಾ ಇದ್ವಿ. ಬಟ್ ಅದು ಒಂದು ಗ್ಯಾಪ್ ಆಗಿರುತ್ತೆ. ಒಂದು ಈ ಪಠ್ಯ ಪುಸ್ತಕಗಳ ಮೇಲೆ ಯಾವಾಗ ನಾವು ಅಂದರೆ ಟೈಮೇ ಸಿಗೋಲ್ಲ ಆ್ಯಕ್ಚುಲಿ ನಮಗೆ ಬೇರೆ ಬುಕ್ಗಳನ್ನು ಓದೋದಕ್ಕೆ, ಹಾಗೆ ಆಯಿತು. ಸೊ ಅದಕ್ಕೋಸ್ಕರ ನನಗೆ ಮತ್ತೆ ಪುಸ್ತಕಗಳನ್ನು ಓದೋಕ್ಕೆ ಟೈಮ್ ಸಿಕ್ಕಿದ್ದೆ ನಾನು ಇಂಜಿನಿಯರಿಂಗ್ ಬಂದಾಗ. ಸೊ ಅಲ್ಲಿ ಬಂದಾಗ ನಾನು ಮತ್ತೆ ಸಾಹಿತ್ಯ ಓದೋಕ್ಕೆ ಶುರು ಮಾಡಿದೆ, ಸಿನಿಮಾಗಳನ್ನು ನೋಡೋಕ್ಕೆ ಶುರು ಮಾಡಿದೆ. ಸೊ ಅದು ಎರಡೂ ನನ್ನ ಕೈ ಹಿಡಿದು ಮತ್ತೆ ಸಾಹಿತ್ಯ ಕಡೆ, ಸಿನಿಮಾ ಸಾಹಿತ್ಯ ಕಡೆ ಕರ್ಕೊಂಡ್ಬಂತು ಅನ್ಬೋದು. ಬರವಣಿಗೆ ಕಡೆ ಒಲವು ತೋರೋದಕ್ಕೆ ತುಂಬ ಪ್ರೇರೇಪಿಸಿದಂಥ ವಿಚಾರ ಯಾವುದು? ನನಗೆ ಪುಸ್ತಕಗಳಂತಲೇ ಹೇಳ್ಬೋದು. ಪುಸ್ತಕಗಳು ಮತ್ತು ಸಿನಿಮಾ ಸಾಹಿತ್ಯ. ನಾನು ತುಂಬ ಹಾಡುಗಳನ್ನು ಕೇಳ್ತಾ ಇದ್ದೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಕೇಳಿದಂಥ ಹಾಡುಗಳು, ಆ ಟೈಮಲ್ಲಿ ಓದಿದಂಥ ಪುಸ್ತಕಗಳು, ಸಿನಿಮಾಗಳು, ಸೊ ಇವೆಲ್ಲ ನನ್ನ ಮೇಲೆ ಪ್ರಭಾವ ಬೀರಿ ಕರ್ಕೊಂಡ್ಬಂತು ಸಿನಿಮಾ. ಯಾರ ಹಾಡುಗಳನ್ನ ಜಾಸ್ತಿ ಕೇಳ್ತಿದ್ರಿ ಆ ಟೈಮಲ್ಲಿ? ನಾನು ತುಂಬ ಕೇಳ್ತಾ ಇದ್ದಿದ್ದು ಜಯಂತ್ ಕಾಯ್ಕಿಣಿ ಸರ್, ಯೋಗರಾಜ್ ಭಟ್ ಸರ್, ಈ ಮುಂಗಾರ ಮಳೆ ಎಲ್ಲ ಹಿಟ್ಟಾದ ಬಳಿಕ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಕವಿರಾಜ್ ಅವರು, ಕಲ್ಯಾಣ್ ಅವರು, ಎಲ್ಲದಕ್ಕಿಂತ ವಿಶೇಷವಾಗಿ ಹಂಸಲೇಖ ಅವರು ಮತ್ತು ಉದಯ್ ಶಂಕರ್ ಅವರು, ಇವರು ಆರ್ ಎನ್ ಜಯಗೋಪಾಲ್ ಅವರು. ಸೊ ಈ ರೀತಿ ಎಲ್ಲರ ಹಾಡುಗಳನ್ನು ಕೇಳೋಕ್ಕೆ ಶುರು ಮಾಡಿದೆ ನಾನು ಯಾವಾಗ ಓದೋದಕ್ಕೆ ಶುರು ಮಾಡಿದೆ. ಸೊ ಪ್ರತಿಯೊಬ್ಬರು ನನ್ನ ಮೇಲೆ ಪ್ರಭಾವ ಬೀರ್ತಾ ಹೋದರು. ನಾನು ಬರೀಬೇಕು ಈ ಥರ ಅನ್ನೋದಿಲ್ಲ ಒಂದು ಕಡೆ ನನ್ನೊಳಗಡೆ ಅದು ಕುಡಿ ಹೊಡಿತಾ ಹೋಯಿತು. ಬರವಣಿಗೆನೇ ಅಂದರೆ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ವೃತ್ತಿ ಶುರು ಮಾಡಬೇಕಿತ್ತು. ಸಾಹಿತ್ಯ ಬರವಣಿಗೆನ ಪ್ರವೃತ್ತಿಯಾಗಿ ತಗೊಂಡ್ರಿ, ಈಗ ಅದೇ ವೃತ್ತಿಯಾಗಿದೆ. ಸೊ ಇದು ವೃತ್ತಿಯಾಗಿ ಕನ್ವರ್ಟ್ ಆಗೋದಕ್ಕೆ ಮೂಲ ಎಲ್ಲಿಂದ ಅಂತ, ಎಲ್ಲಿ ಶುರುವಾಯಿತು ಅಂತ? ಅಲ್ಲ, ಆ್ಯಕ್ಚುಲಿ ನಾನು ಬೆಂಗಳೂರು ಬಂದಾಗ ನಾನು ಒಂದು ಗೊಂದಲದಲ್ಲಿದ್ದೆ. ಅಂದರೆ ನಾನು ಸ್ವಲ್ಪ ಎಜುಕೇಷನ್ ಲೋನ್ ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನು ತೀರಿಸಲೇಬೇಕಾಗಿತ್ತು. ಸೊ ಅದನ್ನು ಫ್ಯಾಮಿಲಿ ಮೇಲೆ ಹಾಕೋದು ನನಗಷ್ಟು ಇಷ್ಟ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಕೆಲಸ ಮಾಡೋಂತ ಕೆಲಸ ಹುಡ್ಕೋಕ್ಕೆ ಶುರು ಮಾಡಿದೆ. ಆ ಗ್ಯಾಪಲ್ಲಿ ನನಗೆ ರವಿ ಬಸ್ರೂರವರ ಒಂದು ಸಂಪರ್ಕ ಆಗಿ ನಾನು ಅವ್ರನ್ನ ಅಪ್ರೋಚ್ ಮಾಡಿ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು 5-6 ತಿಂಗಳು ನಾನು ರೈಟ್ರಾಗಿ ಕೆಲಸ ಮಾಡ್ತಾ ಇದ್ದಂಗೆ ನನಗೆ ಒಂದು ಕೆಲಸ ಸಿಕ್ತು. ಸೊ ಆ ಕೆಲಸಕ್ಕೆ ಕೂಡ ಹೋದೆ. ನಾನು 2 ವರ್ಷ ಕೆಲಸ ಕೂಡ ಮಾಡಿದ್ದೀನಿ ಇಂಜಿನಿಯರ್ ಆಗಿ. ಸೊ 2 ವರ್ಷ ಕೆಲಸದಲ್ಲಿ ನಾನು ನನ್ನ ಸಾಲ ಏನಿತ್ತು ಅದನ್ನು ತೀರಿಸ್ಕೊಂಡು, ಅದ್ರ ಜೊತೆಗೆ ನನ್ನ ಅಧ್ಯಯನ ಏನಿದೆ, ಸಿನಿಮಾ ಅಧ್ಯಯನ ಆಗಿರಬಹುದು, ಓದಾಗಿರಬಹುದು, ಸಿನಿಮಾ ಸಾಹಿತ್ಯದ ಕಡೆ ಏನೇನು ನಾನು ಒಂದು ಯಾವ ಕಾಳಜಿಯಿಂದ ನಾನು ನೋಡಬೇಕು, ಒಂದು ಗ್ರಹಿಕೆ ಇರುತ್ತಲ್ವ, ಸೊ ಅದನ್ನೆಲ್ಲ ನಾನು ರೂಢಿಸ್ಕೋತಾ ಹೋದೆ. ಆ 2 ವರ್ಷ ನಾನು ಕೆಲಸ ಮಾಡಿ ಆದಮೇಲೆ ನಾನು ಬಿಟ್ಟು ಸಂಪೂರ್ಣವಾಗಿ ಈ ಕಡೆ ಬಂದೆ. ಸೊ ಅದು ನನಗೆ ಯಾವಾಗಲೂ ಇತ್ತು, ನಾನು ಈ ಕಡೆ ಬರಲೇಬೇಕು ಅನ್ನೋದೊಂದು ಇದ್ದೇ ಇತ್ತು. ಅದು ಒಬ್ಬ ಡೈರೆಕ್ಟರ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ತುಂಬಾ ಹೆಣಗಾಡ್ತಿದ್ರು. ಅಂತ ಕಾಲಘಟ್ಟದಲ್ಲಿ ನೀವು ಅವ್ರ ಹತ್ರ ಏನಾಗಿ ಜಾಯಿನ್ ಆದ್ರಿ? ಎಷ್ಟು ವರ್ಷ ಜರ್ನಿ ಶುರು ಆಯ್ತು? ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಜಾಬ್ ಕೂಡ ಮಾಡಿರ್ತೀರ ಅನ್ಸುತ್ತೆ. ಸೊ ಅದು ಮತ್ತೆ ಇದು ಎರಡನ್ನೂ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಿದ್ರು? ಸೊ ರವಿ ಬಸ್ರೂರವರು ನಮ್ಮ ಕುಂದಾಪುರ ಭಾಗಕ್ಕೆ ಅವರು ಇದು KGF, ಉಗ್ರಂ, ಅವ್ರು ಗರ್ಗರ್ ಮಂಡಲ ಸಿನಿಮಾಕ್ಕಿಂತ ಮುಂಚೆ ಅವರು ಒಂದಿಷ್ಟು ಹಾಡುಗಳನ್ನು ಮಾಡಿದರು ಕುಂದಾಪುರ ಕನ್ನಡದಲ್ಲಿ ಹಾಡುಗಳನ್ನು ಮಾಡಿದಂಥ ಮೊದಲ ಒಬ್ಬ ವ್ಯಕ್ತಿಯವರು. ಹಾಗಾಗಿ ನಮ್ಮೆಲ್ಲರಿಗೂ ಒಬ್ಬ ಚಿರಪರಿಚಿತರು. ಸೊ ಅವರು ಒಂದು ಫಸ್ಟ್ ಸಿನಿಮಾ ಮಾಡ್ತಾರೆ ಗರ್ಗರ್ ಮಂಡಲ ಅಂತ. ಆ ಸಿನಿಮಾ ಆದ ಟೈಮಲ್ಲೇ ಉಗ್ರಂ ಸಖತ್ ಹೆಸರು ಕೊಡ್ತು ಅವರಿಗೆ. ಒಂದು ಅವರ BGMಗಾಗಿರ್ಬೋದು, ಹಾಡುಗಳಿಗೆ ತುಂಬ ದೊಡ್ಡ ಹೆಸರು ಕೊಟ್ಟಿತ್ತು. ಸೊ ನಾನು ಗರ್ಗರ್ ಮಂಡಲ ನೋಡಿದಾಗ ನಾನು ಕುಂದಾಪುರದನೇ ಆಗಿರೋದ್ರಿಂದ ನಾನು ಕುಂದಾಪುರ ಭಾಷೆಯಲ್ಲಿ ಬರೀಬೋದು ಅಂತ ಹೇಳಿ ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ದು. ಸೊ ಅವ್ರು ನನಗೆ ಆ್ಯಸ್ ಅ ರೈಟರ್ ಸೇರಿಸ್ಕೊಂಡ್ರು. ಸೊ ಸೇರಿಸ್ಕೊಂಡ್ಮೇಲೆ ಅವ್ರದ್ದು ಬಿಲಿಂಡರ್ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಸೊ ಆ ಸ್ಕ್ರಿಪ್ಟ್ ಕೆಲಸ ನಡೀತಾ ಇತ್ತು. ನಾನು ಅದೇ ಟೈಮಲ್ಲಿ ಕೆಲಸ ಹುಡುಕ್ತಾ ಇದ್ದೆ. ಬೆಂಗಳೂರಿಗೆ ಬಂದು ಒಂದು 4 ತಿಂಗಳು ಆಗಿತ್ತು ನಾನು. ಸೊ ಆ ಟೈಮಲ್ಲಿ ಒಂದು 5-6 ತಿಂಗಳು ಅವ್ರ ಜೊತೆ ನಾನು ರೈಟ್ರಾಗಿ ಬಿಲಿಂಡರ್ ಸಿನಿಮಾಕ್ಕೆ ಡೈಲಾಗ್ ರೈಟ್ರಾಗಿ ವರ್ಕ್ ಮಾಡಿದೆ. ಸೊ ಅದು ಮುಗಿತಾ ಇದ್ದಂಗೆ ನನಗೆ ಕೆಲಸ ಸಿಕ್ತು. ನಾನು
ಮತ್ತು ಕೆಲಸಕ್ಕೆ ಹೋದೆ. ಕೆಲಸ ಮಾಡ್ತಾ ಮಾಡ್ತಾ ನಾನು ಕಟಕ ಅನ್ನೋ ಸಿನಿಮಾಕ್ಕೆ ಮತ್ತೆ ಡೈಲಾಗ್ ಬರೆದೆ. ಸೊ ಅದಾದಮೇಲೆ ಆ ಕಟಕ ಆದಮೇಲೆ ನಾನು ಈ ಎಲ್ಲ ಗ್ಯಾಪ್ಗಳಲ್ಲೂ ಅವ್ರದ್ದು ಯಾವುದೇ ಕಂಪೋಸಿಂಗ್ ಇದ್ರೂ ಕೂಡ ನಾನು ಕೂರಿಸ್ಕೊತಾಯಿದ್ರು. ನಾನು ಡಮ್ಮಿ ಲಿರಿಕ್ಸ್ಗಳನ್ನು ಬರೆಯೋದು, ಅಂದರೆ ನಾವು ಟ್ಯೂನ್ಗಳನ್ನು ಡೈರೆಕ್ಟ್ರಿಗೆ ಕಳಿಸುವಾಗ ಏನೋ ಒಂದಿಷ್ಟು ಲಿರಿಕ್ಗಳನ್ನು ಸುಮ್ಮನೆ ಬರೆದು ಕಳಿಸ್ತಾ ಇದ್ವಿ. ಸೊ ಆ ಪ್ರೊಸೆಸಲ್ಲಿ ನಾನು ಅವ್ರ ಜೊತೆಗಿರ್ತಾ ಇದ್ದೆ. ಸೊ ಆ ಗ್ಯಾಪಲ್ಲಿ ನಾನು ಆಲ್ಮೋಸ್ಟ್ ಆ ಗ್ಯಾಪಲ್ಲೇ ನನಗೆ ಇದು ಸಿಕ್ಕಿದ್ದು ಚಂದ ಚಂದ ನನ್ನ ಹೆಂಡ್ತಿನ ಅದೇನು ಸಾಂಗ್ ಆಯಿತು. ನಾವೊಂದು ಆಲ್ಬಮ್ ಸಾಂಗ್ ಮಾಡಬೇಕಂತ ಮಾಡಿದ ಸಾಂಗ್ ಅದು ಹರ್ಷ ಸರ್ಗೆ ಇಷ್ಟ ಆಗಿ ಅಂಜನೇ ಪುತ್ರ ಸಿನಿಮಾಗೆ ಪಿಕ್ ಆಯಿತು. ಅಲ್ಲಿಂದ ಮತ್ತೆ ಲೈಫ್ ಚೇಂಜ್ ಆಯಿತು. ಪ್ರತಿಯೊಬ್ಬ ವ್ಯಕ್ತಿಗೂ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದು ಶುಭ ಸೂಚನೆ ಒಳ್ಳೆ ವ್ಯಕ್ತಿಯಿಂದ ಆಗಬೇಕು ಅಥವಾ ಒಳ್ಳೆ ಗಳಿಗೆಯಿಂದ ಆಗಬೇಕು ಅನ್ನೋದಿರುತ್ತೆ. ಸೊ ಅಪ್ಪು ಅವರು ಈಸ್ ಅ ಇನ್ಸ್ಪಿರೇಷನ್ ಫಾರ್ ಮಿಲಿಯನ್ ಪೀಪಲ್. ಸೊ ಅಂಥವ್ರ ಸಿನಿಮಾ ಮೂಲಕ ನಿಮ್ಮ ಒಂದು ಸಾಹಿತ್ಯ ಜರ್ನಿ, ಗೀತ ರಚನೆಯ ಜರ್ನಿ ಶುರುವಾಗಿದ್ದು. ಅಂಜನಿ ಪುತ್ರದಲ್ಲಿ ನೀವು ಮೊದಲ ಸಾಂಗ್ ಬರೆದ್ರಿ ಅನ್ಸುತ್ತೆ, ಚಂದ ಚಂದ ಸಾಂಗ್. ಸೊ ಆ ಸಾಂಗ್ ಹೇಗೆ ಶುರುವಾಯಿತು, ಹೇಗೆ ಅಂತ? ಸೊ ಅಪ್ಪು ಸರ್ನ ನಾನು ಚಿಕ್ಕಂದಿನಿಂದ ತುಂಬ ನೋಡಿಕೊಂಡು ತುಂಬ ಇಷ್ಟಪಟ್ಟು ಆರಾಧಿಸ್ಕೊಂಡು ಬಂದಿದ್ದೆ. ಸೊ ಅವ್ರು ನಮ್ಮ ಹತ್ರ ಎಲ್ಲಾದರೂ ಒಂದು ಫಂಕ್ಷನಿಗೆ ಬಂದರೂ ಕೂಡ ನನಗೊಂದು ಏನೋ ಒಂದು ಖುಷಿ, ಅವ್ರು ನೋಡೋದೇ ಒಂದು ಖುಷಿ ಆಗಿತ್ತು. ಸೊ ನಾನು ಫಸ್ಟ್ ಬಿಲಿಯಂಟ್ ಸಿನಿಮಾ ಡೈಲಾಗ್ ಬರೆದಾಗ ಆ ಸಿನಿಮಾಕ್ಕೆ ಅವ್ರು ಫಸ್ಟ್ ಟೈಮ್ ಕುಂದಾಪುರ ಕನ್ನಡದಲ್ಲಿ ಹಾಡಿದರು. ಸೊ ಅದು ಒಂದು ಖುಷಿ ಇತ್ತು. ಅಂದರೆ ನನ್ನ ಮೊದಲ ಒಂದು ಬರವಣಿಗೆ ಸಿನಿಮಾ, ಅದಕ್ಕೆ ಅಪ್ಪು ಸರ್ ಅಸೋಸಿಯೇಟ್ ಆಗಿದ್ದಾರೆ ಅನ್ನೋದೊಂದು. ಬಟ್ ನಾನು ಅಪ್ಪು ಸರ್ಗೆ ಹಾಡು ಬರೀಬೇಕು ಅನ್ನೋ ಒಂದು ಆಸೆ ಇದ್ದರೂ ಕೂಡ ತುಂಬ ದೊಡ್ಡ ಕನಸು, ಅದು ಯಾವಾಗ ಹಿಡಿಯುತ್ತೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಒಂದು ಇದರಲ್ಲೇ ನಾನು ಅಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಬಟ್ ನನಗೆ ಫಸ್ಟ್ ಸಿನಿಮಾ ಅಪ್ಪು ಸರ್ಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಸಿಕ್ಕಿದ್ದು, ಅದು ನನ್ನ ಪುಣ್ಯ. ಅದು ತುಂಬ ಒಂದು ಆಕಸ್ಮಿಕವಾಗಿ ಆಗಿದ್ದು. ನಾವು ಕುಂದಾಪುರ ಕನ್ನಡ ಹಾಡುಗಳನ್ನು ಮಾಡಬೇಕು ಅಂತ ಹೇಳಿ ರವಿ ಬಸ್ರೂರವರು ಹಾಡುಗಳನ್ನು ಮಾಡಬೇಕು ಅಂತ ಹೊರಟಾಗ ನಾನು ಆಫೀಸಲ್ಲಿದ್ದೆ. ಸೊ ನಾನು ಆಫೀಸಲ್ಲಿದ್ದಾಗ ಒಂದಿನ ಅವ್ರು ನನಗೆ ಮೆಸೇಜ್ ಮಾಡಿದ್ರು, ಗಂಡ ಹೆಂಡತಿಯನ್ನು ಹೊಗಳೋ ಥರ ಏನಾದರೂ ಒಂದು ಬರೆದು ಕಳಿಸಿ ಅಂತ ಹೇಳಿದಾಗ ನಾನು ಆಫೀಸ್ ಕ್ಯಾಬಲ್ಲಿ ಕೂತ್ಕೊಂಡು ಒಂದು ಪಲ್ಲವಿ ಬರೆದು ಕಳಿಸಿದ್ದೆ. ನನಗೆ ಅದೇನು ಈಗೇನು ಚಂದ ಚಂದ ಹಾಡೋದು ಪಲ್ಲವಿ ಇದೆ, ಅದು ಬರೆದು ಕಳಿಸಿದ್ದೆ. ನಾನು ಅದನ್ನು ಅವರು ಟ್ಯೂನ್ ಮಾಡಿಬಿಟ್ಟು ಆ ಪಲ್ಲವಿನೇ ರಿಲೀಸ್ ಮಾಡಿದರು ಯೂಟ್ಯೂಬಲ್ಲಿ. ಸೊ ರಿಲೀಸ್ ಮಾಡಿ ಅದು ಒಂದು 2-3 ದಿನ ಆದಮೇಲೆ ರಿಮೂವ್ ಮಾಡಿಬಿಟ್ರು ಯೂಟ್ಯೂಬಿಂದ. ಸೊ ನನಗೆ ಬೇಜಾರಾಯಿತು, ನನ್ನ ಫಸ್ಟ್ ಹಾಡು ರಿಲೀಸ್ ಆಗಿತ್ತು, ಅದು ರಿಮೂವ್ ಆಗೋಯ್ತಲ್ಲ ಏನಿದು ಅಂತ. ಅದಾದಮೇಲೆ ಅವ್ರು ಕರೆದು ನನಗೆ ಹೇಳಿದ್ರು, ಹಿಂಗೆ ಅಂಜನಿ ಪುತ್ರ ಸಿನಿಮಾಗೆ ಪಿಕ್ ಆಗ್ತಾಯಿದೆ ಅಂತ. ಸೊ ತುಂಬ ಒಂದು ಖುಷಿಯ ಕ್ಷಣ. ಆ ಕ್ಷಣ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಖುಷಿಯ ಕ್ಷಣ. ನಾನು ಫಸ್ಟ್ ಟೈಮ್ ನಾನು ಸಿನಿಮಾಗೆ ಹಾಡು ಬರಿತಾ ಇದ್ದೀನಿ ಅನ್ನೋದೊಂದು, ಅದು ಅಪ್ಪು ಸರ್ ಸಿನಿಮಾಗೆ ಹಾಡು ಬರಿತಾ ಇದ್ದೀನಿ ಅನ್ನೋದು ಇನ್ನೊಂದು. ಸೊ ಇದು ಆ ಹಾಡಿನ ನೆನಪು ಮತ್ತು ಅದ್ಭುತವಾದಂಥ ಒಂದು ನೆನಪು. ಆಲ್ಮೋಸ್ಟ್ 122 ಮಿಲಿಯನ್ ವ್ಯೂಸ್, ಆಲ್ಮೋಸ್ಟ್ 12 crore ವ್ಯೂಸ್. ಒಬ್ಬ ರೈಟರ್ಗೆ ಅದಕ್ಕಿಂತ ಖುಷಿ ವಿಚಾರ ಏನಿದೆ? ಸಾಂಗ್ ಬೇರೆ ದೊಡ್ಡ ಮಟ್ಟಕ್ಕೆ ಇತ್ತಾಯಿತು, ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಅವ್ರ ಅಡ್ಡ ಇರಿತ್ತು, ರಶ್ಮಿಕಾ ಮಂದಣ್ಣ ಮತ್ತು ಅಪ್ಪು ಅವ್ರದ್ದು. ಮತ್ತೊಂದು ಕಡೆ ಆ ಭಾಷೆ ಬಳಸಿರ್ತಕ್ಕಂಥ ಪದಗಳು ಆಲ್ಮೋಸ್ಟ್ ಅಲ್ಲಿ ಕುಂದಾಪುರ ಸ್ಟೈಲಲ್ಲಿ ಇತ್ತು. ಸೊ ಆ ಹಾಡಿನ ಬಗ್ಗೆ ಸ್ವಲ್ಪ ವಿವರವಾಗಿ ವಿವರಿಸೋದಾದ್ರೆ? ಅದೇ, ನಾನು ತುಂಬ ಲಕ್ಕಿ. ಅಂದರೆ ನಾನು ಕುಂದಾಪುರ ಭಾಗದವನು. ಸೊ ನಾನು ಫಸ್ಟ್ ಸಿನಿಮಾ ಡೈಲಾಗ್ ರೈಟ್ರಾಗಿ ನಾನು ಲಾಂಚ್ ಆಗಿದ್ದು ಕುಂದಾಪುರ ಕನ್ನಡದಿಂದ. ಬಟ್ ಎಲ್ಲೂ ಅಂದ್ಕೊಂಡಿಲ್ಲ ನಾನು ಸಾಂಗ್ನೂ ಕೂಡ ಫಸ್ಟ್ ಕುಂದಾಪುರ ಕನ್ನಡ ಸಾಂಗಲ್ಲೇ ಲಾಂಚ್ ಆಗ್ತೀನಿ ಅಂತ. ಸೊ ಆ ಮಣ್ಣು, ಆ ಭಾಷೆಗಿರೋ ಶಕ್ತಿ ಅನ್ಬೇಕು ಮೋಸ್ಟ್ಲಿ. ಅದು ಫಸ್ಟ್ ಟೈಮ್ ಅದು ಉಳಿದವರು ಕಣ್ಣೆ ಅಂತೇಳಿ ಯೂಸ್ ಮಾಡಿದರು ಅದನ್ನು, ಕುಂದಾಪುರ ಭಾಷೆಯನ್ನು. ಸೊ ಕಮರ್ಷಿಯಲಿ ಒಂದು ಸಿನಿಮಾಗೆ ಈ ಥರ ಒಂದು ವಿಜುವಲೈಸೇಷನಲ್ಲಿ ಕುಂದಾಪುರ ಕನ್ನಡ ಸಾಂಗು ಬಂದಾಗ ಅದು ತುಂಬ ಖುಷಿಯ ವಿಚಾರ. ಯಾರಿಗೇ ಆದರೂ ಕೂಡ ತಮ್ಮ ಮಾತೃಭಾಷೆ, ತಮ್ಮ ಪ್ರಾದೇಶಿಕ ಭಾಷೆಯನ್ನು ಒಂದು ಸಿನಿಮಾದಲ್ಲಿ ಯೂಸ್ ಮಾಡ್ತಾರೆ, ಒಬ್ಬ ಸ್ಟಾರ್ ಸಿನಿಮಾದಲ್ಲಿ ಯೂಸ್ ಮಾಡ್ತಾರೆ. ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನೀವು ಹೇಳ್ದಂಗೆ 100+ ಮಿಲಿಯನ್ ವ್ಯೂಸ್ ಆಗಿದೆ. ಅದು ಫಸ್ಟ್ ಸಾಂಗ್ಗೆ 100+ ಮಿಲಿಯನ್ ವ್ಯೂಸ್ ಆದಾಗ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಅಂತ ಭಾವಿಸ್ತೀನಿ. ಅಪ್ಪು ಸರ್ ಫಸ್ಟ್ ರಿಯಾಕ್ಷನ್ ಏನಿತ್ತು ಸಾಂಗ್ ಎಲ್ಲ ಔಟ್ಪುಟ್ ಬಂದಮೇಲೆ? ನಿಮ್ಮ ಹತ್ರ ಕಾಂಪ್ಲಿಮೆಂಟ್ ಏನು ಕೊಟ್ಟಿದ್ರು? ಸೊ ಫಸ್ಟು ಅಪ್ಪು ಸರ್ ರಿಯಾಕ್ಟ್ ಮಾಡಿದಾಗ ನಾನು ಹೋಗಿರಲಿಲ್ಲ. ಸೊ ಫಸ್ಟು ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಆ ಸಾಂಗನ್ನು ಪಿಕ್ ಮಾಡಿದ್ದವರು. ಅವರು ನನಗೆ ರೇಣುಕಾಂಬ ಸ್ಟುಡಿಯೋದಲ್ಲಿ ಸಿಕ್ಕಾಗ 25th ಡೇ ಸೆಲೆಬ್ರೇಷನ್ನಲ್ಲಿ ಹೇಳಿದ್ರು, ಅಂದರೆ ತುಂಬ ಒಳ್ಳೆ ಹಾಡು ಕೊಟ್ಟಿದ್ದೀರಾ, ತುಂಬ ಯಂಗ್ ಏಜಲ್ಲಿ ತುಂಬ ಟ್ರೆಂಡಿ ಸಾಂಗ್ ಬರೆದಿದ್ದೀರಾ ಅಂತ ಹೇಳ್ಬಿಟ್ಟು ಬೆನ್ನು ತಟ್ಟಿದ್ರು. ಸೊ ನಾನು ಅದನ್ನು ಫೋಟೋ ಬೇರೆ ತೊಗೊಂಡೆ ಅವ್ರ ಜೊತೆ. ಅದು ನನಗೆ ಲೈಫಲ್ಲೇ ಮರೆಯೋಕ್ಕೆ ಆಗದೇ ಇರೋಂಥ ಒಂದು ಕ್ಷಣ. ಈಗಲೂ ನಾನು ಆ ಸ್ಟುಡಿಯೋಗೆ ಹೋದರೆ ಆ ಲೊಕೇಶನ್ನಲ್ಲಿ ನಿಂತ್ಕೊಂಡು ಕೂಡ ನನಗೆ ಅಪ್ಪು ಸರ್ ನೆನಪಾಗ್ತಾರೆ. ಅದಾದ ನಂತರ ನಿಮಗೆ ಬಹುದೊಡ್ಡ ಸಕ್ಸಸ್ ಕೊಟ್ಟಂಥ ಸಾಂಗ್ ಯಾವುದು? ಸೊ ಚಂದ ಚಂದ ಆದಮೇಲೆ ಒಂದೂವರೆ ವರ್ಷ ಸ್ಟ್ರಗ್ಲಿಂಗ್ ಟೈಮ್ ಅದು ನನಗೆ ತುಂಬ ದೊಡ್ಡ ಹಾಡುಗಳಂತಲ್ಲ, ಹಾಡುಗಳೇ ಇರಲಿಲ್ಲ. ಸೊ ತುಂಬ ಸ್ಟ್ರಗ್ಲಿಂಗ್. ನಾನು ಅಲ್ಲಿ ಮತ್ತೆ ರವಿ ಬಸ್ರೂರ್ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡೈಲಾಗ್ ರೈಟರ್, ಸ್ಕ್ರೀನ್ ಪ್ಲೇ ರೈಟರ್ ಆಗಿ ನಾನು ಗಿರ್ಮಿಟ್ ಸಿನಿಮಾ ವರ್ಕ್ ಮಾಡ್ತಾಯಿದ್ದೆ. ಸೊ ಆ ಗ್ಯಾಪಲ್ಲಿ ನಾನು ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ಗಳನ್ನೆಲ್ಲ ಅಪ್ರೋಚ್ ಮಾಡ್ತಾಯಿದ್ದೆ. ಆವಾಗ ನನಗೆ ವಾಸುಕಿ ವೈಭವ್ ಅವ್ರು ಕರೆದು ಫಸ್ಟ್ ಅವಕಾಶ ಕೊಟ್ಟರು. ಸೊ ಆ ಹಾಡೇ ನನಗೆ ಮತ್ತೆ ಇನ್ನೊಂದು ತಿರುವಾಗಿದ್ದು, ಇನ್ನೂ ಬೇಕಾಗಿದೆ ಹಾಡು.
ಮುಂದಿನ ನಿಲ್ದಾಣದ ಆ ಸಾಂಗ್ ಕೂಡ ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು. ರೀಲ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂತ ಸಾಂಗ್ ಇನ್ನೂ ಬೇಕಾಗಿದೆ. ಸೊ ಆ ಸಾಂಗ್ ಶುರುವಾಗಿದ್ದು ಹೇಗೆ ಅಂತಕ್ಕಂಥದ್ದು, ಯಾಕಂದ್ರೆ ಸಿನಿಮಾ ಕ್ರಿಟಿಕಲಿ ತುಂಬಾ ಕ್ಲೈಮ್ ಆದಂತ ಸಿನಿಮಾ, ಒಂದು ಪೇಂಟಿಂಗ್ ತರ ಬಂದಿತ್ತು ವಿಜುವಲ್ ಟ್ರೀಟ್ ನೋಡೋದ್ರಿಗೆ, ಎಸ್ಪೆಷಲಿ ಯೂತ್ಸ್ಗೆ ತುಂಬಾ ಕನೆಕ್ಟ್ ಆಯ್ತು ಆ ಸಿನಿಮಾ. ಸೊ ಆ ಹಾಡಿನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದು. ಸೊ ಅದೇ ನಾನು ಹೇಳ್ದಂಗೆ ತುಂಬ ಕಾಯ್ತಾ ಇದ್ದೆ ನಾನು, ಯಾವಾಗ ಇನ್ನೊಂದು ಸಾಂಗ್ ಸಿಗುತ್ತೆ, ಇನ್ನೊಂದು ಹಿಟ್ ಅನ್ನೋದಕ್ಕಿಂತ ಇನ್ನೊಂದು ಸಾಂಗ್ ಯಾವಾಗ ಸಿಗುತ್ತೆ ಅಂತ ತುಂಬ ಒಂದು ಹಸಿವಲ್ಲಿ ಇದ್ದಂಥ ಕ್ಷಣ. ಆವಾಗ ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೆ ಅಪ್ರೋಚ್ ಮಾಡ್ತಾ ಇದ್ದೆ, ನಾನು ನಿಮ್ಗೊಂದು ಸಾಂಗ್ ಬರ್ದಿದ್ದೀನಿ, ನಿಮ್ಮ ಕಡೆ ಕೆಲಸ ಇದ್ದರೆ ಹೇಳಿ ಅಂತ. ಆ ಟೈಮಲ್ಲಿ ನನಗೆ ವಾಸುಕಿ ವೈಭವ್ ಅವರು ಕರೆದು ನನಗೆ ಈ ಸಾಂಗನ್ನು ಕೊಟ್ಟರು. ಸೊ ನನಗೆ ಇವತ್ತಿಗೂ ನೆನಪಿದೆ, ಫಸ್ಟ್ ನನಗೆ ಟ್ಯೂನ್ ಕೇಳಿಸಿದ್ರು, ಅವ್ರ ಮನೆ ಆಚೆ ನಿಂತ್ಕೊಂಡು ಅಲ್ಲೇ ಫೋನಲ್ಲಿ ಟ್ಯೂನ್ ಕೇಳಿಸ್ಬಿಟ್ಟು ಈ ಸಾಂಗ್ ಬರೀಬೇಕು ನೀವು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಅಂದರೆ ತುಂಬ ಒಳ್ಳೆ ಸಾಂಗ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಇತ್ತು ನನಗೆ. ಸೊ ಆ ಸಾಂಗ್ ನಾವು ಒಂದಿಷ್ಟು ವರ್ಷನ್ಸ್ಗಳು, ಒಂದಿಷ್ಟು ಡಿಸ್ಕಷನ್ಗಳು ಎಲ್ಲ ಆದಮೇಲೆ ಆ ಸಾಂಗ್ ಲಾಕ್ ಆಗಿದ್ದು. ಸೊ ವಾಸುಕಿ ವೈಭವ್ ಅವರು ಮತ್ತು ವಿನಯ್ ಭಾರದ್ವಾಜ್ ಅವರು ಕೂತ್ಕೊಂಡು ನಾವೆಲ್ಲ ಒಂದು ಹೊಸಕೆರೆಹಳ್ಳಿ ಹತ್ರ ಒಂದು ಕಾಫಿ ಡೇ ಇದೆ, ಅಲ್ಲಿ ಕೂತ್ಕೊಂಡು ಫೈನಲ್ ಮಾಡಿದ್ದು. ಸೊ ಹೀಗೆ ಆ ಸಾಂಗ್ ಆಯಿತು. ನಿಮ್ಮ ಹಿಟ್ ಸಾಂಗ್ಸ್ನ ನೀವೇ ಎಲ್ಲ ಒಂದು ಕಡೆ ಕಾರಲ್ಲೋ ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗಲೋ ಎಲ್ಲ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಖಂಡಿತ ಖುಷಿ ಆಗುತ್ತೆ, ಅಷ್ಟೇ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಸೊ ಇನ್ನೂ ಹಿಟ್ ಕೊಡಬೇಕು ಅನ್ನೋದೊಂದು ಒಂದು ಬಯಕೆ ಇನ್ನೂ ಜಾಸ್ತಿ ಆಗುತ್ತೆ. ಚಿತ್ರರಂಗದ ಜರ್ನಿಯಲ್ಲಿ ಬಹುದೊಡ್ಡ ಸಕ್ಸಸ್ ಅಂದರೆ ಕಾಂತಾರದ ಸಿಂಗಾರ ಸಿರಿಯ ಸಾಂಗ್. ಈ ಕಡೆ ನಿಮ್ಮ ನೇಟಿವಿಟಿ ಅವರು ಮಾಡಿದಂಥ ಸಿನಿಮಾ ಗ್ಲೋಬಲಿ ದೊಡ್ಡ ಮಟ್ಟಕ್ಕೆ ಹಿಟ್ ಆಯಿತು. ಆ ಸಾಂಗು ಪ್ರತಿಯೊಬ್ಬರು ಗುನುಗುವಂತಾಯಿತು. ಅದರ ಸಾಹಿತ್ಯ ಇರ್ಬೋದು, ಪಿಕ್ಚರೈಸೇಷನ್ ಇರ್ಬೋದು, ಅದರಲ್ಲಿದ್ದಂಥ ಎರಡು ಪಾತ್ರಗಳು, ಒಂದು ಕಡೆ ರಿಷಬ್ ಅವರು ಮತ್ತು ನಮ್ಮ ಸಪ್ತಮಿಗೌಡ ಅವರ ಒಂದು ಕೆಮಿಸ್ಟ್ರಿ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಸೊ ಸಿಂಗಾರ ಸಿರಿಯ ಸಾಂಗು ಬರೆಯೋದಕ್ಕೆ ನಿಮಗೆ ಫಸ್ಟ್ ಅಪ್ರೋಚ್ ಮಾಡಿದ್ದಾರು, ಹೇಗೆ ನಿಮಗೆ ಬಂತು? ಸೊ ರಿಷಬ್ ಸರ್ನ ನಾನು ಇದಕ್ಕೂ ಮುಂಚೆ ಇನ್ನೊಂದು ಯಾವುದೋ ಸಿನಿಮಾಗೆ, ಅವರ ಪ್ರೊಡಕ್ಷನ್ ಸಿನಿಮಾಗೆ ಬರೀಬೇಕಿತ್ತು. ಸೊ ಆವಾಗ ನಾನು ಅವ್ರ ಆಫೀಸ್ಗೆ ಹೋಗಿ ಹಿಂಗೆ ಮಾತಾಡ್ಸ್ಕೊಂಡು ಬಂದಿದ್ದೆ. ಸೊ ಆವಾಗ ಅಂದರೆ ಅವ್ರು ಹೇಳಿದ್ರು ನಮ್ಮ ಕಡೆ ಒಬ್ಬ ರೈಟ್ರ್ ಇದ್ದಾರೆ ಅನ್ನೋ ಒಂದು ಪರಿಚಯ ಆಗಿತ್ತು ಅವ್ರಿಗೆ. ಬಟ್ ನನ್ನ ಹಾಡುಗಳನ್ನೆಲ್ಲ ಕೇಳಿದ್ದಾರೆ, ತುಂಬ ಫಾಲೋ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ನನಗೆ ಒಂದು ದಿನ ಮಧ್ಯಾಹ್ನ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಅಲ್ಲಿ ಹಿಂಗೆ ಈ ಥರ ಒಂದು ಹಾಡಿದೆ, ನೀನು ಬರೀಬೇಕು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಅಂದರೆ ರಿಷಬ್ ಸರ್ ಅಂತ ಒಬ್ಬ ಅದ್ಭುತವಾದ ನಿರ್ದೇಶಕ, ನಟ, ನಮ್ಮ ಕೆಲಸನ ಮೆಚ್ಚಿ ನಮ್ಮನ್ನು ಕರೀತಾರೆ ಅಂದಾಗ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಸೊ ಇಲ್ಲ, ನಾನು ಈ ಹಾಡಿಗೆ ಹೇಗಾದರೂ ನ್ಯಾಯ ಒದಗಿಸಲೇಬೇಕು ಅಂತೇಳಿ ನಾನು ನೆಕ್ಸ್ಟ್ ಡೇನೇ ನಾನು ಅವ್ರು ಕೆರಡಿ ಶೂಟಿಂಗ್ ಸೆಟ್ಗೆ, ಅಲ್ಲಿ ಕಂಬಳ ಪೋರ್ಷನ್ ಎಲ್ಲ ಶೂಟ್ ಮಾಡ್ತಾಯಿದ್ರು, ಅಲ್ಲಿಗೆ ಹೋದೆ. ಅವರು ಶಿವ ಕ್ಯಾರೆಕ್ಟ್ರಲ್ಲೇ ಕೂತಿದ್ರು. ಸೊ ನನಗೆ ಸಿಚುವೇಶನ್ ಹೇಳಿದ್ರು. ಅದಾದಮೇಲೆ ಅಜನೀಶ್ ಸರು ನಮ್ಮ ಅಲ್ಲಿ ಕೋಟೇಶ್ವರ, ಕುಂದಾಪುರ ಕೋಟೇಶ್ವರ ಅಂತ ಇದೆ, ಅಲ್ಲಿ ಹೋಟೆಲಲ್ಲಿ ಕಂಪೋಸಿಂಗ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೋದೆ ನಾನು. ಅಲ್ಲಿ ಹೋಗ್ಬಿಟ್ಟು ನಾವು ಒಂದಿಷ್ಟು ವರ್ಕ್ ಮಾಡಿದ್ವಿ, ಆ ದಿನ ಫುಲ್ಲು ವರ್ಕ್ ಮಾಡಿ ಸಂಜೆ ಒಂದಿಷ್ಟು ಕೇಳಿಸಿ ಅವರಿಗೆ. ಸೊ ಅಲ್ಲಿ ಒಂದಿಷ್ಟು ಡಿಸ್ಕಷನ್ಗಳೆಲ್ಲ ಮಾಡಿ, ಸೊ ಅಲ್ಲಿಂದ ಹಾಡು ಸ್ಟಾರ್ಟ್ ಆಯಿತು. ಇದೆಲ್ಲ ಆಗಿ ಆಲ್ಮೋಸ್ಟ್ ಒಂದೂವರೆ ತಿಂಗಳಾದಮೇಲೆ ನನಗೆ ಟ್ಯೂನ್ ಬಂತು. ಸೊ ಅಲ್ಲಿಂದ ಮತ್ತೆ ಲಿರಿಕ್ಸ್ ರೈಟಿಂಗ್ ಕೆಲಸಗಳು ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ಯಾವುದೋ ಒಂದು ಸಣ್ಣ ಮೇಕಿಂಗ್ ವಿಡಿಯೋದಲ್ಲಿ ನಾವು ಅವಲೋಕಿಸಿದ್ವಿ, ಕಾಂತಾರ ಶೂಟಿಂಗ್ ಟೈಮಲ್ಲೇ ನೀವು ಸೆಟ್ಟಲ್ಲಿ ಇರ್ತೀರಾ, ರಿಷಬ್ ಸರ್ ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದು, ಈ ಲೈನ್ ಹಿಂಗೆ ಹಿಂಗೆ ಅಂತ ಏನೋ ಹೇಳ್ತಿದ್ದು, ಆಡಿಯೋ ಇಲ್ಲ ಅದರಲ್ಲಿ. ಸೊ ಅದು ಸ್ಪಾಟಲ್ಲೇ ಒಂದಷ್ಟು ಏನೋ ಚೇಂಜಸ್ ಮಾಡಿದ್ದು ಅಂತ. ಸೊ ಅದು ನಾನು 2ನೇ ಸತಿ ಸೆಟ್ಗೆ ಹೋಗಿದ್ದು. ಅದು ಆ್ಯಕ್ಚುಲಿ ಅವಾಗ ಸಾಂಗ್ ಮಾಂಟೇಜ್ಗಳನ್ನ ಶೂಟ್ ಮಾಡ್ತಾಯಿದ್ರು. ನಾನು 1-2 ವರ್ಷನ್ ಕಳಿಸಿದ್ದೆ ಅವರಿಗೆ. ಕಳಿಸಿ ಆದಮೇಲೆ ನನಗೆ ಮತ್ತೆ ಒಂದು ಸತಿ ಶೂಟಿಂಗ್ ಸೆಟ್ಗೆ ಕರೆದ್ರು. ಸೊ ಶೂಟಿಂಗ್ ಸೆಟ್ಗೆ ಹೋದಾಗ ಅದೇ ಸಾಂಗ್ ಮಾಂಟೇಜ್ ಎಲ್ಲ ಶೂಟ್ ಮಾಡ್ತಾಯಿದ್ದೆ. ನಾನು 1-2 ಸೀನ್ ಶೂಟ್ ಆಗೋದೆಲ್ಲ ಸ್ವಲ್ಪ ನೋಡಿದೆ. ಮತ್ತು ಆ್ಯಕ್ಚುಲಿ ಆ ಟೈಮಲ್ಲೇ ಒಂದಿಷ್ಟು ಸಾಂಗ್ ಮಾಂಟೇಜ್ಗಳನ್ನು ಶೂಟ್ ಮಾಡಿದ್ರು. ಸೊ ಅದನ್ನು ನನಗೆ ತೋರಿಸಿದ್ರು ಲ್ಯಾಪ್ಟಾಪಲ್ಲಿ. ಸೊ ಅದು ತೋರಿಸ್ತಿದ್ದಂಗೆ ನನಗೆ ಕ್ಲಿಯರಾಗಿ ಐಡಿಯಾ ಬಂತು. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ಥರದ ಪದಗಳನ್ನು ಬಳಸಿದ್ರೆ ಈ ಹಾಡಿಗೆ ಒಂದು ತೂಕ ಬರುತ್ತೆ, ಆ ಟ್ಯೂನ್ಗೆ ಒಂದು ತೂಕ ಬರುತ್ತೆ ಅನ್ನೋದು ನನಗೆ ಅವತ್ತು ಶೂಟಿಂಗ್ ಸೆಟ್ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಐಡಿಯಾಗಳು ಬರ್ತಾ ಹೋಯಿತು. ಸೊ ನಾನು ಆಮೇಲೆ ಯೋಚನೆ ಮಾಡೋವಂಥ ರೀತಿಯೇ ಬದಲಾಯಿತು. ಸೊ ರಿಷಬ್ ಸರ್ ಹೇಳ್ತಾ ಆಡಿಯೋ ಇಲ್ಲ ಅದರಲ್ಲಿ, ಅಲ್ಲಿ ಹೇಳಿದ್ದಿಷ್ಟೇ ಇವಾಗ. ಅಂದರೆ ಫಸ್ಟ್ ನಾನು ಬರೆದಿದ್ದು ತುಂಬ ಕುಂದಾಪುರ ಕನ್ನಡ ಪದಗಳ ಎಸೆನ್ಸ್ ಹಾಕ್ಬಿಟ್ಟಿದೆ. ಸೊ ಅವ್ರು ಹೇಳಿದ್ರು ಅದನ್ನು ತುಂಬ ಕುಂದಾಪುರ ಕನ್ನಡ ಪದಗಳನ್ನು ಹಾಕ್ಬಿಟ್ಟಿದ್ದೀವಿ ನಾವು. ಅದು ಇದು ಗ್ಲೋಬಲ್, ಅಂದರೆ ಆಲ್ಮೋಸ್ಟ್ ಎಲ್ಲ ಕನ್ನಡಿಗರಿಗೂ ಅರ್ಥ ಆಗಬೇಕು. ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಮಾಡೋಣ, ನಮ್ಮ ಎಸೆನ್ಸ್ ಇದ್ದರೂ ಕೂಡ ಸ್ವಲ್ಪ ಅಚ್ಚ ಕನ್ನಡ ಮತ್ತು ಕುಂದಾಪುರ ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಹಾಡು ಮಾಡೋಣ ಅಂತ ಹೇಳಿದ್ರು. ಸೊ ಆ ಡಿಸ್ಕಷನ್ ಆಗ್ತಾಯಿತ್ತು ಅಲ್ಲಿ ಅದರಲ್ಲಿ. ಸೊ ನಾನು ಪಲ್ಲವಿ ನಾನು ಆಲ್ಮೋಸ್ಟ್ ಒಂದು 20 ವರ್ಷನ್ ಬರೆದಿದ್ದೆ. 19ನೇ ವರ್ಷನ್ನು ಇದು ಸಿಂಗಾರ ಸಿರಿಯ. ಸೊ ನಾನು ಅವ್ರು ಶೂಟಿಂಗಲ್ಲಿದ್ದರು, ಹಾಗಾಗಿ ಅವರು ಡೈಲಿ ನೋಡಿ ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಪ್ರೆಷರಲ್ಲಿ ಇದ್ದಿದ್ದರಿಂದ ಅವ್ರು ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೆ, 1-2 ದಿನಕ್ಕೊಂದು 3 ದಿನಕ್ಕೊಂದು ವರ್ಷನ ಬರೆದು ಕಳಿಸ್ತಾ ಇದ್ದೆ. ನನಗೆ ಏನೇನು ತಲೆಗೆ ಬಂತು ಬರೆದು ಕಳಿಸ್ತಾ ಇದ್ದೆ. ಸೊ ಅದೆಲ್ಲ ಆದಮೇಲೆ ನಾವು ಕೂತ್ಕೊಂಡು ಚರಣ ಮಾತ್ರ ಅಜ್ಜು ಸರ್ ಸ್ಟುಡಿಯೋದಲ್ಲಿ ಒಂದು ಓವರ್ ನೈಟ್
2 ಚರಣ ಕೂತ್ಕೊಂಡು ಅಲ್ಲೇ ಬರೆದು ಫೈನಲ್ ಮಾಡಿದ್ವಿ ಅವತ್ತು. ಒಂದು ಫೈನಲ್ ವರ್ಷನ್ ಆದ್ಮೇಲೆ ಒಂದು ಟ್ರ್ಯಾಕ್ ಅಂತ ಆಡಿಸಿರ್ತಾರೆ, ಆ ಟ್ರ್ಯಾಕ್ ಆಡಿಸಿದ ಮೇಲೇನೂ ಬದಲಾವಣೆ ಮಾಡಿದ್ರು ಉಂಟಾ ಅಥವಾ ಅದೇ ಫೈನಲ್ ಆಗೋಯ್ತಾ? ಸೊ ಟ್ರ್ಯಾಕ್ ಹಾಡಿಸಿದ ಮೇಲೆ ಕಳಿಸಿದ್ರು ನನಗೆ. ನಾನು ಆ ದಿನ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು ನಾನು ಲಿರಿಕ್ಸ್ ಮುಗಿಸಿ ಬರೋದು. ಸೊ ಬಂದು ಮನೆಗೆ ಬಂದು ನಿದ್ದೆ ಮಾಡಿದೆ, ಊಟ ಎಲ್ಲ ಮಾಡಿ ನಿದ್ದೆ ಮಾಡಿದೆ. ನೆಕ್ಸ್ಟ್ ದಿನ ಬೆಳಗ್ಗೆ ಅಷ್ಟೊತ್ತಿಗೆ ಕಳಿಸಿದ್ರು ಟ್ರ್ಯಾಕ್ ಜ್ಯೂಸರ್ ಹಾಡ್ಬಿಟ್ಟು. ಆವಾಗ ರಿಷಬ್ ಸರ್ ಮತ್ತೆ ಮೆಸೇಜ್ ಮಾಡಿದ್ರು, ನೋಡು ಅಂದರೆ ಇದು ಏನಾದರೂ ಚೇಂಜಸ್ ಬೇಕು ಅನ್ನಿಸ್ತಿದೆಯಾ, ಅಂದರೆ ಹಾಡಿದ್ಮೇಲೆ ಲಿರಿಕ್ಸ್ ನೋಡ್ಬೇಕಾದ್ರೆ ಓದ್ಬೇಕಾದ್ರೆ ಒಂದು ಥರ, ಅದು ಹಾಡಿದ್ಮೇಲೆ ಕೆಲವೊಂದು ಪದಗಳು ಚೆನ್ನಾಗಿ ಕೇಳ್ತೈತೆ, ಕೆಲವೊಂದು ಪದಗಳು ಇಲ್ಲ ಚೇಂಜ್ ಮಾಡೋಣ ಅಂತ ಅನಿಸ್ತಾರೆ. ಸೊ ಈ ರೀತಿ ಎಲ್ಲ ಇರೋದ್ರಿಂದ ಯೂಶ್ವಲಿ ನಾವು ಚೆಕ್ ಮಾಡ್ತೀವಿ. ಸೊ ಇದು ಚೆಕ್ ಮಾಡು, ಏನಾದರೂ ಚೇಂಜಸ್ ಬೇಕಿದ್ರೆ ಹೇಳು ಅಂತ ನನಗೆ ಹೇಳಿದ್ರು. ಸೊ ಇದಾದಮೇಲೂ ಕೂಡ ನನಗೆ ಇಲ್ಲ ಸರ್ ನನಗೇನೋ ಬೆಟರ್ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಆಮೇಲೆ ಆದರೂ ಇನ್ನೊಂದು 2 ಲೈನ್ ಬೇರೆ ಕಳಿಸಿದ್ದೆ. ಸೊ ಇಲ್ಲ ಅವ್ರು ಹೇಳಿದ್ರು ಇಲ್ಲ ನನಗೆ ಅದೇ ಚೆನ್ನಾಗಿದೆ ಅನಿಸ್ತಿದೆ ಅಂದರು. ಬಟ್ ಅಜ್ಜು ಸರ್ ನನಗೆ ಏನು ಹೇಳಿದ್ರು, ಚರಣ ಇನ್ನೂ ಬೆಟರ್ ಮಾಡ್ಬೋದಾ ನೋಡೋಣ ಅಂತಲೇ ಹೇಳಿದರು ನನಗೆ ಅಜ್ಜು ಸರ್. ಸೊ ಆಮೇಲೆ ಆ್ಯಕ್ಚುಲಿ ಅದು ಮಾಡಲಿಲ್ಲ ನಾವು, ಬಟ್ ಸೇಮ್ ಹಾಗೆ ಇಟ್ಕೊಂಡ್ವಿ. ಫಸ್ಟ್ ಟ್ರ್ಯಾಕ್ ಬಂದಾಗ ಇವಾಗೇನು ಸೆಕೆಂಡ್ ಚರಣ ಇದೆ ಅದು ಫಸ್ಟ್ ಚರಣ ಇತ್ತು. ಶೃಂಗಾರದ ಸೋಬಾನೆ ಏನಿದೆ ಅದು ಫಸ್ಟ್ ಚರಣ ಇತ್ತು, ಮಾತಾಡುವ ಬಂದರೆ ಸೆಕೆಂಡ್ ಚರಣ ಇತ್ತು. ಸೊ ನಾನು ಟ್ರ್ಯಾಕ್ ಬಂದಿನ ನಾನು ಸ್ವಲ್ಪ ಭಯದಲ್ಲೇ ಹೇಳಿದೆ ರಿಷಬ್ ಸರ್ಗೆ, ಅಂದರೆ ಸರ್ ಇದು ನನಗೆ ಸೆಕೆಂಡ್ ಚರಣ ಮಾತಾಡುವ ಬಂದರೆ ಸೌಂಡಿಂಗ್ ವೈಸ್ ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ಸಾಂಗ್ ಕೇಳುವಾಗ ಬೆಸ್ಟ್ ನಾವು ಬೇಗ ಕೊಟ್ಟರೆ ಒಳ್ಳೆಯದು. ಸೊ ಫಸ್ಟ್ ಚರಣನೇ ಅದನ್ನು ಮಾಡೋಣ, ಸೆಕೆಂಡ್ ಚರಣ ಶೃಂಗಾರದ ಸೋಬಾನೆ ಮಾಡೋಣ ಅಂತ ಅನಿಸ್ತಿದೆ ಅಂತ ಹೇಳಿದಾಗ, ಇಲ್ಲ ಮಗ ನನಗೆ ಸೇಮ್ ಇದೇ ಥಾಟ್ ಬಂದಿತ್ತು ನನಗೂ, ಸೊ ಖಂಡಿತ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಅದನ್ನು ಮಾಡಿದ್ರು. ಸೊ ಶೃಂಗಾರದ ಸೋಬಾನೆಯ ಸೆಕೆಂಡ್ ಚರಣ ಮಾಡಿ, ಮಾತಾಡುವ ಬಂದರೆ ಫಸ್ಟ್ ಚರಣ ಮಾಡಿದ್ವಿ ನಾವು. ಆಮೇಲೆ ನಿಮ್ಮ ಸಾಹಿತ್ಯಿಕ ಭಾಷೆಯಲ್ಲಿ ಒಂದಷ್ಟು ನೀವೇ ಬಣ್ಣಿಸೋದಾದರೆ, ಅದನ್ನು ಓದೋದಾದರೆ ಆ ಕಾವ್ಯನ ಬಾಯಲ್ಲಿ ಅಂದರೆ ಅದೇ ಲಿರಿಕ್ಸನ್ನು. ಸೊ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಅಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನಸ ರಸೋಚಾಯೆ, ಆ ಮಂದಹಾಸ ನಲುಮೆ ಶ್ರಾವಣಹಾಸ, ಮುದ್ದಾದ ಮಾಯಾಂಗಿ ಮೌನದ ಸಾರಂಗಿ, ಮೋಹಕ ಮದರಂಗಿ, ಕನ್ನ ಹಾಕಿದೆ ಮುಂಗುರುಳ ಸೋಕಿ. ಈ ಒಂದು ಸಾಹಿತ್ಯದ ಪದಗಳೆಲ್ಲ ಸೇರಿ ಒಂದೊಳ್ಳೆ ದೃಶ್ಯ ಕಾವ್ಯ ಆಗ್ಬೇಕಂದ್ರೆ ಸಾಕಷ್ಟು ಜನರ ಶ್ರಮ ಇರುತ್ತೆ. ಸೊ ಈ ಸಾಂಗ್ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿತ್ತು, 145 ಮಿಲಿಯನ್ ವ್ಯೂಸ್ ಆಗಿತ್ತು. ಅದು ವಿಡಿಯೋ ಸಾಂಗ್ ಬಿಟ್ಟ ಮೇಲೆ 145 ಮಿಲಿಯನ್ ಆಗಿತ್ತು. ಮತ್ತು ಲಿರಿಕಲ್ ಬಿಟ್ಟರು ಅದೊಂದಷ್ಟು ವ್ಯೂಸ್ ಆಗಿತ್ತು. ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 20 ಕೋಟಿಯಷ್ಟು ವ್ಯೂಸ್. ಸೊ ಇಷ್ಟು ದೊಡ್ಡ ಹಿಟ್ ಆಗಿತ್ತು ಜ್ಯೋತಿ ಸರ್ ಅವರ ಗಾಯನ. ಸೊ ಕ್ರೆಡಿಟ್ ಎಲ್ಲ ಯಾರಿಗೆ ಕೊಡಕ್ಕೆ ಬಯಸ್ತೀವಿ? ಸೊ ಕಂಪ್ಲೀಟ್ ಕ್ರೆಡಿಟ್ ಟೀಮ್ಗೆ ಅಂತ ಹೇಳ್ಬೋದು. ಇದು ಒಬ್ಬರಿಂದ ಖಂಡಿತ ಇದಿಲ್ಲ, ಬಟ್ ಆ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಕಾರಣ ರಿಷಬ್ ಸರ್. ಸೊ ಆ ಸಾಂಗ್ ಪ್ಲೇಸ್ ಆಗೋದಕ್ಕೆ, ಆ ಸಾಂಗ್ ಅಷ್ಟು ಬ್ಯೂಟಿಫುಲ್ಲಾಗಿ ವಿಜುವಲ್ ಆಗೋದಕ್ಕೆ. ಓನ್ಲಿ ಆಡಿಯೋಯಿಂದ ಸಾಂಗ್ ಹಿಟ್ ಆಗಲ್ಲ, ನಿಮಗೆ ವಿಜುವಲ್ ಆಡಿಯೋ ಕೇಳ್ಬೋದು, ಬಟ್ ವಿಜುವಲ್ ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ ಅಂದಾಗ ಆ ವಿಜುವಲ್ ಅದರಲ್ಲಿ ಮಾಡಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಗಳು, ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು, ಆ ಕೊರಿಯೋಗ್ರಫಿ ಆಗಿರ್ಬೋದು, ಸೊ ಎಲ್ಲದು ಅರವಿಂದ್ ಕಶ್ಯಪ್ ಅವ್ರನ್ನೂ ಸ್ಪೆಷಲಾಗಿ ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಇಡೀ ಕಾಂತಾರ ಚಿತ್ರವನ್ನು ಅವ್ರ ಕಣ್ಣಲ್ಲಿ ರಿಷಬ್ ಸರ್ ಕಲ್ಪನೆ ಏನಿದೆ ಅದನ್ನು ಅವ್ರ ಕಣ್ಣಲ್ಲಿ ಕಟ್ಕೊಟ್ರಲ್ಲ, ಅದು ಅದ್ಭುತ. ಸೊ ಹಾಗಾಗಿ ಕಂಪ್ಲೀಟ್ ತಂಡಕ್ಕೆ ಒಂದು ಪ್ರೊಡಕ್ಷನಿಂದ ಹಿಡಿದು ಪ್ರೊಡ್ಯೂಸರ್ವರೆಗೂ ಕೂಡ ಎಲ್ಲ ಸಂಪೂರ್ಣ ಎಲ್ರಿಗೂ ಕ್ರೆಡಿಟ್ ಹೋಗಬೇಕು ಅಂತ ಭಾವಿಸ್ತೀನಿ ನಾನು. ಸೂಪರ್. ಇನ್ನು ಕಾಂತಾರ ಸಿನಿಮಾದ ಒನ್ ಆಫ್ ದ ಟ್ರಂಪ್ ಕಾರ್ಡ್ ಸಾಂಗ್ ಅಂದ್ರೆ ಇದೇ ಆಗಿತ್ತು, ಸಿಂಗಾರ ಸಿರಿ. ಯಾಕಂದ್ರೆ ಮೊದಲ ಇನ್ವಿಟೇಷನ್ ಆ ಸಾಂಗ್ ಮೂಲಕನೇ ಅವ್ರ ಪ್ರಮೋಷನ್. ಈ ಸಾಂಗ್ ದೊಡ್ಡ ಮಟ್ಟಕ್ಕೆ ಹಿಟ್ ಆಗ್ತಾ ನಿಮ್ಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾರಿಂದ, ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಏನೆಲ್ಲ ಹೇಳಿದ್ರು ಈ ಸಾಂಗ್? ಸೊ ನನಗೆ ತುಂಬ ಜನ ಹೇಳಿದ್ದಾರೆ. ನನಗೆ ಯೂಶ್ವಲಿ ಎಲ್ಲಿ ಇಂಡಸ್ಟ್ರಿಯಲ್ಲಿ ಮೀಟ್ ಮಾಡ್ತೀನಿ ಎಲ್ಲರೂ ಆ ಹಾಡು ಬಗ್ಗೆ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಇದು ಮಾಡ್ತಾರೆ. ನನಗೆ ರಮೇಶ್ ಅರವಿಂದ್ ಸರ್ ಕಾಲ್ ಮಾಡಿದರು ಒಂದಿನ. ಸೊ ಈ ಥರ ನನಗೆ ತುಂಬ ಸರ್ಪ್ರೈಸ್ ಅದು. ಕಾಲ್ ಮಾಡಿ ಆ ಸಾಂಗ್ ತುಂಬ ಚೆನ್ನಾಗಿ ಬರೆದಿದ್ದೀರಾ ನೀವು ಅಂತ ಹೇಳಿದ್ರು. ಸೊ ಅದೆಲ್ಲಕ್ಕಿಂತ ಹೆಚ್ಚಾಗಿ ರಿಷಬ್ ಸರ್ ಆ ಸಾಂಗ್ ಬರೆದಾದ್ಮೇಲೆ ಆ ಸಾಂಗ್ ಚೆನ್ನಾಗಿ ಬರೆದಿದ್ದೀನಿ ನಾನು ಅಂತ ಅವ್ರ ಬಾಯಲ್ಲಿ ಕೇಳೋದಿದೆಯಲ್ಲ, ಅದು ತುಂಬ ದೊಡ್ಡದು. ಯಾಕಂದರೆ ಅವ್ರು ನನ್ನ ನಂಬಿ ಕೆಲಸ ಕೊಟ್ಟಿದ್ದಾರೆ. ಸೊ ನಾನು ಅವ್ರ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ನೋದಿಲ್ಲ, ಒಂದು ತೃಪ್ತಿ ಇದೆಯಲ್ಲ, ಅದು ದೊಡ್ಡ ಕಾಂಪ್ಲಿಮೆಂಟ್ ಅಂತ ಭಾವಿಸ್ತೀನಿ. ಸೊ ಅದು ಬಿಟ್ಟರೆ ಇನ್ನೂ ತುಂಬ ಇಂಡಸ್ಟ್ರಿಯವರೆಲ್ಲ ಹೇಳಿದ್ದಾರೆ. ಸಿರಿ ಆದಮೇಲೆ ನಿಮ್ಮ ಬತ್ತಳಿಕೆಯಿಂದ ಸಾಕಷ್ಟು ಸಾಂಗ್ಗಳು ಕನ್ನಡ ಸಿನಿಮಾಗಳಿಗೆ ಕೊಡುಗೆಯಾಗಿ ಬಂತು. ಸೊ ಫಾರ್ ಇಲ್ಲಿವರೆಗೂ ಇಷ್ಟು ಸಾಂಗ್ಸ್ ಆಗಿದೆ ನಿಮ್ಮಲ್ಲಿ, ನಿಮ್ಮ ಗಡಿಯಿಂದ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಇನ್ನಷ್ಟು ಹಿಟ್ ಸಾಂಗ್ಸ್ಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದು. ಸೊ ಇಲ್ಲಿವರೆಗೂ ನಾನು ಸಿಂಗಾರ ಸಿರಿಯೇ ಬರೆದಿದ್ದನ್ನು 98ನೇ ಹಾಡೋದು. ಸೊ ಇಲ್ಲಿ ತನಕ ಹತ್ತತ್ರ ಸಿನಿಮಾದು ಒಂದು 250 ಮೇಲೆ ಆಗಿದೆ, ಬಟ್ ಎಲ್ಲ ರಿಲೀಸ್ ಆಗಿಲ್ಲ. ಸೊ ಸಿನಿಮಾ, ಸೀರಿಯಲ್ ಹಾಗೂ ಆಲ್ಬಮ್ ಸಾಂಗ್ಗಳನ್ನು ತೊಗೊಂಡ್ರೆ 300 ಕ್ರಾಸ್ ಆಗಿದೆ.
ಸೊ ತುಂಬ ಸಾಂಗ್ಗಳು ರಿಲೀಸ್ ಆಗಬೇಕು, ಒಂದಿಷ್ಟು ಸಾಂಗ್ಗಳು ಕೋವಿಡ್ದು ಬಾಕಿ ಇದೆ. ಅದಾದಮೇಲೆ ನಾನು ಬರೆದಿರುವಂಥ ಒಂದಿಷ್ಟು ಹಾಡುಗಳು, ಮತ್ತು ಇತ್ತೀಚೆಗೆ ಕಾಂತಾರ ಆದಮೇಲೆ ಬರೆದಿರುವಂಥ ಹಾಡುಗಳು. ಸೊ ಒಂದಿಷ್ಟು ಹಾಡುಗಳು ರಿಲೀಸ್ ಆಗಬೇಕು. ಕನ್ನಡ ಇಂಡಸ್ಟ್ರಿ ಅಂದಮೇಲೆ ಶಿವಣ್ಣ ಒಂಥರ ಅಜಾತಶತ್ರು. ಶಿವಣ್ಣ ಅವ್ರಿಗೂ ಒಂದಲ್ಲ ಒಂದು ಸಾಂಗ್ ಬರೀಲೇಬೇಕಪ್ಪ ಅಂತ ಪ್ರತಿಯೊಬ್ಬ ರೈಟ್ರಿಗೂ ಇದ್ದೇ ಇರುತ್ತೆ, ಅಥವಾ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ನಾನು ಶಿವಣ್ಣ ಅವ್ರಿಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನೋ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಶಿವಣ್ಣ ಅವ್ರ ಸಿನಿಮಾಗೂ ಸಾಂಗ್ಸ್ ಬಂದ್ವಿ. ಬೈರಾಗಿಯಲ್ಲಿ 2 ಸಾಂಗ್ ಬಂದಬೇಕು, ಅದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು. ರಿದಮ್ ಆಫ್ ಶಿವಪ್ಪ ದೊಡ್ಡ ಹಿಟ್ ಆಯಿತು. ಅದು ತಮಿಳಿನ ಖ್ಯಾತ ಡೈರೆಕ್ಟರ್ ಮಿಲ್ಟನ್ ಅವರು. ಸೊ ಆ ಅವಕಾಶ ಬಂದಿದ್ದು ಹೇಗೆ, ಆ ಸಾಂಗ್ ಹಿಟ್ಟಾಗಿದ್ರ ಬಗ್ಗೆ ಎಷ್ಟು ಖುಷಿ? ಸೊ ಅದೇ ಅಪ್ಪು ಸರ್ ಆದಮೇಲೆ ನಾನು ರಾಜ್ಕುಮಾರ್ ಸರ್ ಅಂದರೆ ತುಂಬ ದೊಡ್ಡ ಅಭಿಮಾನಿ ಅವರ. ಸೊ ಅವರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿದ್ದು. ಸೊ ಅಪ್ಪು ಸರ್ ಸಿನಿಮಾ ಆದಮೇಲೆ ನನಗೆ ತುಂಬ ಆಸೆ ಇದ್ದಿದ್ದು ಶಿವಣ್ಣ ಅವ್ರ ಸಿನಿಮಾಗೆ ಬರೀಲೇಬೇಕು ನಾನು ಅಂತ. ಸೊ ನಾನು ಅನೂಪ್ ಸೀಳಿನ್ ಆ ಸಿನಿಮಾದ ಸಂಗೀತ ನಿರ್ದೇಶಕರೇನಿದೆ ಅವ್ರ ಜೊತೆ ನಾನು ಅದಕ್ಕಿಂತ ಒಂದು 3-4 ವರ್ಷದ ಹಿಂದಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ. ಸೊ ಆಫ್ಟರ್ ಚಂದ ಇನ್ನೂ ಬೇಕಾಗಿದೆ ಟೈಮಿಂದ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ತುಂಬ ಹಾಡುಗಳನ್ನು ಬರೆದಿದ್ದೆ ಅವರು ಕೂಡ ಅವರಿಗೆ. ಸೊ ಅವರು ನನಗೆ ಫಸ್ಟ್ ಈ ಬೈರಾಗಿ ಸಿನಿಮಾಗೆ ಅವಕಾಶವನ್ನು ಕೊಟ್ಟಿದ್ದು. ಸೊ ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು 2 ಹಾಡುಗಳನ್ನು ಶಿವಣ್ಣ ಅವ್ರಿಗೆ ಬರೆಯೋದು, ಅದು ಜನರಿಗೆ ತುಂಬ ಚೆನ್ನಾಗಿ ರೀಚ್ ಆಗೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸೆಟ್ಟಲ್ಲಿ ಶಿವಣ್ಣವ್ರು ಕೂತಿದ್ದಾರೆ, ಪಕ್ಕ ಹಂಗೆ ಚೇರ್ ಹಾಕೊಂಡು ಕೂರೋದೇ ಒಂದು ದೊಡ್ಡ ಅನುಭವ. ಅವ್ರು ಕ್ಯಾರವನ್ನಲ್ಲಿ ಹೋಗ್ಬಿಟ್ಟು ಅವ್ರು ಮಾತಾಡ್ಸೋದೇ ಒಂದು ಒಳ್ಳೆಯ ಅನುಭವ. ಸೊ ಅವ್ರು ಅಷ್ಟು ಹತ್ರದಿಂದ ಅವ್ರನ್ನೆಲ್ಲ ನೋಡ್ತೀವಿ ಅನ್ನೋದೇ ಅದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ಸೊ ಇದೆಲ್ಲವನ್ನು ಕೊಟ್ಟಂಥ ಸಿನಿಮಾ ಬೈರಾಗಿ ಮತ್ತು ಹಾಡುಗಳು. ನಿಮ್ಮ ಬರವಣಿಗೆಯಲ್ಲಿ ತುಂಬ ಸಾಹಿತ್ಯಿಕವಾಗಿ ಇತ್ತು ಪ್ರೀವಿಯಸ್ ಸಾಂಗ್ಸ್, ಬಟ್ ರಿದಮ್ ಆಫ್ ಶಿವಪ್ಪ ಒಂದು ಬೇರೆ ಜಾನರ್ ಅಂತ ಅನಿಸ್ತು ನನಗೆ. ಹೌದು, ಇಂಗ್ಲಿಷ್ ಮಿಕ್ಸ್ಡ್ ವರ್ಷನ್. ಹೌದು. ಸೊ ಆ ಸಾಂಗ್ನ ಜನ ದೊಡ್ಡ ಮಟ್ಟಿಗೆ ಸ್ವೀಕರಿಸಿದ್ರು. ಶಿವಣ್ಣ ಏನಂದ್ರು ಸಾಂಗ್ ಎಲ್ಲ ಆದಮೇಲೆ ವಿಜುವಲ್ ಬಿದ್ಮೇಲೆ ಅದು ತುಂಬ ಜನ ರೀಲ್ಸ್ನೆಲ್ಲ ಮಾಡಕ್ಕೆ. ಹೌದು. ಸೊ ಆ ಸಾಂಗ್ ಮಾಡಾದ್ಮೇಲೆ ನಾವು ಆ್ಯಕ್ಚುಲಿ ಶಿವಣ್ಣ ಅವ್ರು ಕೇಳ್ಬಿಟ್ಟು ನಾನೇ ಹಾಡ್ತೀನಮ್ಮ ಇದನ್ನ ಅಂತ. ಸೊ ಅಂದರೆ ಶಿವಣ್ಣ ಅವರು ತುಂಬ ಹಾಡುಗಳನ್ನು ಹಾಡಿದರು. ಮುಂಚೆ ಅವರ ಜನ್ಮದ ಜೋಡಿ ಆಗಿರಬಹುದು, ತುಂಬ ಹಾಡುಗಳನ್ನೆಲ್ಲ ಹಾಡಿದರು ಅವರು. ಸೊ ಅದೆಲ್ಲ ಆದಮೇಲೆ ಅವ್ರು ಹಾಡಿದ ಹಾಡುಗಳು ಬಹುತೇಕ ಹಿಟ್ಟು. ಸೊ ನಾನು ಅನ್ನೋದೇ ಒಂದು ದೊಡ್ಡ ಕಾಂಪ್ಲಿಮೆಂಟ್. ಆ್ಯಕ್ಚುಲಿ ಅಪ್ಪು ಸರ್ ಕೂಡ ಆ ಸಾಂಗ್ನ ಹಾಡಬೇಕಿತ್ತು. ಅವರು ಶಿವಣ್ಣ ಅವ್ರ ಜೊತೆಯಾಗಿ 2 ವಾಯ್ಸ್ ಇದೆ ಅದರಲ್ಲಿ. ಶರಣ್ ಸರ್ ಹಾಡಿದ್ರು, ಆಮೇಲೆ ಅದನ್ನು ಅಪ್ಪು ಸರ್ ಕೂಡ ಹಾಡಬೇಕಿತ್ತು. ಶಿವಣ್ಣ ಅವ್ರು ರೆಕಾರ್ಡ್ ಮಾಡ್ಬೇಕಾದ್ರೆ ನಾವು ಹೋಗಿದ್ವಿ. ಸೊ ಅವರು ಲಿರಿಕ್ಸನ್ನು ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗಿ ಹಾಡಿದ್ರು. ಸೊ ಅದೇ ಶಿವಣ್ಣ ಅವ್ರ ಜೊತೆ ಇರೋದೇ ಒಂದು ನಮಗೆ ಭಾಗ್ಯ. ಅದು ಮಾನ್ಸೂನ್ ರಾಗ ಮತ್ತೊಂದು ವಿಖ್ಯಾತ ಸ್ಟುಡಿಯೋಸಿಂದ ಬಂದಂಥ ಸಿನಿಮಾ. ಈ ಕಡೆ ನಮ್ಮ ಡಾಲಿ ಧನಂಜಯ ಅವರು ಆಗಿ ಮಾಡಿದಂಥ ಆ ಸಿನಿಮಾದಲ್ಲೂ ಸಾಂಗ್ ದೊಡ್ಡ ಮಟ್ಟಕ್ಕೆ ಇಷ್ಟ ಆಯಿತು. ಮಾನ್ಸೂನ್ ರಾಗ ಸಿನಿಮಾದ ಹಾಡಬೇಕು. ಸೊ ಅದೇನು ಮತ್ತೆ ನಾನು ಹೇಳ್ದಂಗೆ ಅನೂಪ್ ಸರ್ ಜೊತೆ ಮತ್ತೆ ನಾನು ಕೊಲಾಬ್ರೇಟ್ ಆಗಿದ್ದು ಮಾನ್ಸೂನ್ ರಾಗಕ್ಕೆ. ಡಾಲಿ ಅವ್ರ ಸಿನಿಮಾಗೆ ಆಲ್ರೆಡಿ ನಾನು ರತ್ನ ಪ್ರಪಂಚದಲ್ಲಿ ಬರೆದಿದ್ದೆ, ವಾಟ್ ಎ ಲೈಫು ಅನ್ನೋ ಹಾಡು. ರತ್ನ ಪ್ರಪಂಚ OTTಯಲ್ಲಿ ದೊಡ್ಡ ಹಿಟ್ ಆದಂಥ ಒಂದು ಸಿನಿಮಾ. ಅದಾದಮೇಲೆ ಮತ್ತೆ ಡಾಲಿ ಸರ್ಗೆ ಬರೀಬೇಕು ಅಂದಾಗ ಖುಷಿ. ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ನಾನು ಆ್ಯಕ್ಚುಲಿ ಡಾಲಿ ಸರ್ ಸಿನಿಮಾದಲ್ಲಿ ಡಾಲಿ ಸರ್ಗೆ ಹಾಡು ಬರೀಲಿಲ್ಲ. ನಾನು ತುಂಬ ಇಷ್ಟಪಡುವಂಥ ಒಬ್ಬ ಪೋಷಕ ಪಾತ್ರ ವಹಿಸುವಂಥ ನಟ ಅಂದರೆ ಅಚ್ಯುತ್ ಕುಮಾರ್ ಸರ್. ಅದು ಸೊ ತುಂಬ ನನಗೆ ಸಖತ್ ಇಷ್ಟ ಅವರು ಅಂದರೆ. ಸೊ ಅವ್ರಿಗೆ ಮೊದಲನೇ ಬಾರಿಗೆ ಅವ್ರು ಹೇಳಿದ್ರು, ಸಿಕ್ಕಾಗಿ ಹೇಳಿದ್ರು, ನಾನು ಫಸ್ಟ್ ಟೈಮ್ ಯಾರೋ ಒಂದು ಹಾಡು ಮಾಡಿದ್ದಾರೆ ಕಣ, ಅದು ತುಂಬ ಚೆನ್ನಾಗಿ ಬಂದಿದೆ, ನೀನು ಚೆನ್ನಾಗಿ ಬರ್ದಿದ್ದೀಯಾ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಮಾನ್ಸೂನ್ ರಾಗಕ್ಕೆ ಬರೆದಿರೋ ಹಾಡು ನನ್ನ 100ನೇ ಹಾಡು. ನಾನು ಹೇಳಿದೆ, ಸರ್ ಇದು ನಾನು ಬರಿತಾ ಇರುವಂಥ 100ನೇ ಹಾಡು, ಅದು ನಿಮಗೆ ಬರ್ದಿದ್ದೀನಿ ಅನ್ನೋ ಖುಷಿ ತುಂಬ ಇದೆ ಅಂತ ಹೇಳಿದೆ. ಸೊ ಎಲ್ಲ ಕೂಡ್ಕೊಂಡು ಬಂದು ಆದಂಥ ಒಂದು ಹಾಡದು ಮುದ್ದಾದ ಮೂತಿ. ಮನಸ್ಸು ಮರ್ಕೋತಿ 4 ಲೈನ್ ಹೇಳೋದಾದ್ರೆ ನೀವೇ. ಮುದ್ದಾದ ಮೂತಿ ಮನಸ್ಸು ಮರಕೋತಿ ಏಕಾಂಗಿ ಬಾಳ ಬಂಡಿ. ಸೊ ಎಲ್ರದ್ದು ಹಾಗೆ ಅಲ್ವಾ. ಸೊ ಆ ಏಜ್ ಹಾಗೆ ಇರುತ್ತಲ್ವ ನಮ್ಮದು. ಮುದ್ದಾದ ಮೂತಿ ಬಟ್ ಮನಸ್ಸು ಮರ್ಕೋತಿ ಆಗಿರುತ್ತೆ. ಯಾಕಂದರೆ ಏನು ಮಾಡೋದು ಅಂತ ಗೊತ್ತಿರಲ್ಲ. ಎಸ್ಪೆಷಲಿ ಬ್ಯಾಚುಲರ್ ಹುಡುಗಿ ಹುಡುಕ್ತಾ ಇದ್ದರೆ ಅವ್ರದ್ದು ಆ ಕ್ಯಾರೆಕ್ಟರ್ ಹಾಗೆ ಇರುತ್ತೆ ಅದರಲ್ಲಿ. ಸೊ ಏಕಾಂಗಿ ಬಾಳ ಬಂಡಿ ಅಂತ 1000 ಗೊಂದಲ ಬಂದು ಹೋಗ್ತಾ ಇರುತ್ತೆ. ಸೊ ಹಿಂಗೆ ಆ ಏಜ್ನ ಒಂದು ಇದನ್ನು ತುಂಬ ಚಂದವಾಗಿ ಹೇಳಬೇಕು ಅಂತ ನನಗೆ ಅನೂಪ್ ಸರ್ ಮತ್ತು ವಿಖ್ಯಾತ್ ಸರ್ ಮತ್ತು ರವೀಂದ್ರನಾಥ್ ಅವರು ಹೇಳಿದಾಗ ನನಗೆ ಹುಡ್ದಂಥ ಸಾಲುಗಳದು. ಮಾನ್ಸೂನ್ ರಾಗ ಸಿನಿಮಾ ಆದಮೇಲೆ ಮತ್ತಷ್ಟು ಒಳ್ಳೆ ಸಿನಿಮಾಗಳಿಗೆ ಅಂದರೆ ಕ್ರಿಟಿಕಲಿ ಕ್ಲೇಮ್ಡ್ ಮೂವಿಗಳಿಗೆ ಸಾಹಿತ್ಯನ ಬರೀತೀವಿ. ಒಂದು ಕಡೆ ದೂರದರ್ಶನ ಅಂತ ನಮ್ಮ ಪೃಥ್ವಿ ಅಂಬರ್ನವರು ಭಾಗದವರು ಮಾಡಿದ್ರು. ಮತ್ತೊಂದು ಜಮಾಲಿ ಗುಡ್ಡ ಅಗೇನ್ ಒನ್ಸ್ ಅಗೇನ್ ಡಾಲಿ ಸಿನಿಮಾಗೆ. ಆ ಸಾಂಗ್ಗಳ ಬಗ್ಗೆ ಹೇಳೋದು. ಸೊ ದೂರದರ್ಶನ ಸಿನಿಮಾ ನನಗೆ ಸುಖೇಶ್ ಶೆಟ್ಟಿ ಮತ್ತು ವಾಸುಕಿ ವೈಭವ್ ಅವರಿಂದ ಬಂದಿದ್ದು. ಪೃಥ್ವಿ ಅಂಬರ್ ಸರ್ ಜೊತೆ ನಾನು ಮತ್ತು ರಿದಮ್ ಆಫ್ ಶಿವಪ್ಪದಲ್ಲಿ ಪೃಥ್ವಿ ಅಂಬರ್ ಸರ್ ಕೂಡ ಆ್ಯಕ್ಟ್ ಮಾಡಿದರು. ಸೊ ಅಲ್ಲಿಂದ ನನಗೊಂದು ಪರಿಚಯ, ಅವ್ರ ಜೊತೆ ಒಡನಾಟ.
ಸೊ ದೂರದರ್ಶನ ನನಗೆ ಫಸ್ಟ್ ಟ್ಯೂನ್ ಬಂದು ಆ್ಯಕ್ಚುಲಿ 2 ಸಾಂಗ್ ಬರ್ತಿದ್ದೆ ನಾನು ಅದರಲ್ಲಿ, ಒಂದು ಲವ್ ಸಾಂಗ್ ಮತ್ತು ಒಂದು ಪ್ಯಾಥೋ. ಆ್ಯಕ್ಚುಲಿ ಫಸ್ಟ್ ಬರ್ತಿದ್ದೆ ಪ್ಯಾಥೋ. ಆ ಪ್ಯಾಥೋ ಹಾಡು ನಮಗೆ ಆ ಕತೆ ಕಂಪ್ಲೀಟಾಗಿ ನಂಗೆ ನರೇಟ್ ಮಾಡಿದ್ರು ಡೈರೆಕ್ಟರ್ ಸುಖೇಶ್ ಶೆಟ್ಟಿ ಅವರು. ಸೊ ಅವರು ಕೂಡ ನಮ್ಮ ಕುಂದಾಪುರದವ್ರು ಆಗಿರೋದ್ರಿಂದ ನಮ್ಮಲ್ಲೊಂದು ವೈಬ್ರೇಷನ್ ಮ್ಯಾಚ್ ಆಯಿತು. ಸೊ ಆ ಸಾಂಗ್ ಮುಗಿತಾ ಇದ್ದಂಗೆ ಇನ್ನೊಂದು ಲವ್ ಸಾಂಗ್ ಬರೀಬೇಕು ಅಂತ ಹೇಳಿದ್ರು. ಆ ಟೈಮಲ್ಲೇ ನಮ್ಮದು ಸಿಂಗಾರ ಸಿರಿಯೆಲ್ಲ ಬಂದಿದ್ದರಿಂದ ಅವರಿಗೆ ಪಲ್ಸ್ ಎಲ್ಲೋ ನನ್ನ ರೈಟಿಂಗ್ ಇಷ್ಟ ಆಗ್ಬಿಟ್ಟು ನನ್ನ ಹತ್ರ ಬರ್ಸೋಣ ಅಂತ ಮತ್ತೆ ಡಿಸೈಡ್ ಮಾಡಿ ವರ್ಕ್ ಮಾಡಿದ್ದು. ಅದು ಫಸ್ಟ್ ವಿಜುವಲ್ ಶೂಟ್ ಆಗಿತ್ತು. ಸೊ ವಿಜುವಲ್ ಶೂಟ್ ಆಗಿ 90s ಬ್ಯಾಕ್ಗ್ರೌಂಡ್ ಇರೋ ಸಿನಿಮಾ ಆಗಿರೋದ್ರಿಂದ ಮತ್ತು ನಮಗೆ ಆ ಕತೆ ತುಂಬ ಕನೆಕ್ಟ್ ಆಗುತ್ತೆ ಎಲ್ರಿಗೂ. ನಿಮಗೆ ಟಿ ವಿ ಇದ್ದಂಥ ದಿನಗಳಾಗಿರ್ಬೋದು, ಆ ಕಾಲದ ಒಂದು ಏನು ಲವ್ ಸ್ಟೋರಿಗಳಾಗಿರ್ಬೋದು. ಸೊ ಅದನ್ನೆಲ್ಲ ಒಂದು ಕಡೆ ತರಬೇಕು ಅಂತ ಇದ್ದಾಗ ನನಗೆ ವಾಸುಕಿ ವೈಭವ್ ಅವರು ಒಂದೇ ಮಾತು ಹೇಳಿದರು, ಸರ್ ಇದು ಯಾವ ಥರ ಅಪ್ರೋಚ್ ಮಾಡೋಣ ಅಂತ ಹೇಳಿದರು. ಸೊ ಈ ಹಾಡು ಆ ಕಾಲದ 90ಸಲ್ಲಿ ಬಂದಂಥ ಚಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ಗೀತಾಪ್ರಿಯ ಅವರು ಬರೆದಂಥ ಹಾಡುಗಳ ಫ್ಲೇವರ್ ಬೇಕು ನನಗೆ ಇದರಲ್ಲಿ ಅಂತ ಹೇಳಿದಾಗ ನಾನು ಸ್ಟಾರ್ಟ್ ಮಾಡಿದ್ದು ಕಣ್ಣು ಕಣ್ಣು ಕಾದಾಡುತ್ತರಲ್ಲಿ ಅಂತ, ಬಾಕಿ ಮಾತು ಉಸಿರೇ ಆಡಲಿ ಅಂತ ಶುರು ಮಾಡಿದ್ದು. ಸೊ ಆ ಹಾಡಲ್ಲಿ ನೀವೆಲ್ಲೋ ಪ್ರತಿಯೊಂದು ಸಾಲುಗಳನ್ನು ನೋಡಿದ್ರು ಕೂಡ ಆ ಒಂದು ಕಥೆಯಲ್ಲಿ, ಆ ಸಿನಿಮಾದಲ್ಲಿ ಆ ಪಾತ್ರಗಳು ಅನುಭವಿಸ್ತಿರೋಂಥ ಒಂದು ತಲ್ಲಣಗಳಿದೆ, ಒಂದು ಗೊಂದಲಗಳಿದೆ. ಸೊ ತುಂಬ ಕದ್ದು ಮೀಟ್ ಮಾಡ್ತಾ ಇರ್ತಾರೆ ಅವರು. ಸೊ ಅದನ್ನೆಲ್ಲ ಒಂದು ರೌಂಡ್ ಅಪ್ ಮಾಡಿಕೊಂಡು ಒಂದಿಷ್ಟು ಸಾಲುಗಳಲ್ಲಿ ತರೋ ಪ್ರಯತ್ನ ಮಾಡಿದೆ ಆ್ಯಕ್ಚುಲಿ ನಾನು. ಹಾಗಾಗಿ ಒಂದು ಹಂತಕ್ಕೆ ಆ ಹಾಡು ರೀಚ್ ಆಗಿ ಇವತ್ತಿಗೂ ನನಗೆ ಮೆಸೇಜ್ ಮಾಡ್ತಾರೆ, ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಖುಷಿಯಾಗುತ್ತೆ. ಈಗಾಗಲೇ ಸಾಕಷ್ಟು ದಿಗ್ಗಜರಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರೈಟಿಂಗಲ್ಲಿ. ಒಂದು ಕಡೆ ವಿ ನಾಗೇಂದ್ರ ಪ್ರಸಾದ್ ಅವರು, ಕೆ ಕಲ್ಯಾಣ್ ಅವರು, ಯೋಗರಾಜ್ ಭಟ್, ಇದೆಲ್ಲ ಸಾಲು ಸಿನಿಮಾ, ಯೋಗರಾಜ್ ಅವರು ಸಾಲು ಸಿನಿಮಾಗಳಿಗೆ ಬರೀತಾ ಇರ್ತಾರೆ. ಅಂಥವ್ರ ಮಧ್ಯೆ ಒಬ್ಬ ಉದಯೋನ್ಮುಖ ರೈಟರ್ ಬಂದು ನೆಲೆ ನಿಂತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ನಿಮಗೆ ಇಂಥ ಕಾಂಪಿಟೇಷನಲ್ಲೂ ನೀವು ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದು, ನಿಮ್ಮ ಸಾಂಗ್ಸು ಇಂಡಸ್ಟ್ರಿ ಮಂದಿಗೆ ಇಷ್ಟ ಆಗಿದ್ದು, ಜೊತೆಗೆ ಕೇಳೋರಿಗೆ ಇಷ್ಟ ಆಗಿದ್ದು, ಎಷ್ಟು ಖುಷಿ ಕೊಡುತ್ತೆ? ಸೊ ಇವಾಗೇನು ನೀವು ಹೆಸರು ಹೇಳಿದೆ, ಇವರೆಲ್ಲ ನನಗೆ ಯಾರಾದರೂ ಕೇಳಿದ್ರೆ ನಿಮ್ಗೆ ಯಾರು ತುಂಬ ಇಷ್ಟ ಲಿರಿಸಿಸ್ಟ್ ಅಂತ ಹೇಳಿದ್ರೆ ನಾನು ಎಲ್ಲರ ಹೆಸರು ಹೇಳ್ತೀನಿ. ಯಾಕಂದರೆ ನಾನು ಎಲ್ಲರ ಒಂದು ರೇಟಿಂಗಿಂದನೂ ಪ್ರಭಾವಿತನಾಗಿ ಬರೆಯೋದಕ್ಕೆ ಶುರು ಮಾಡಿದ್ದು. ಸೊ ಪ್ರತಿಯೊಬ್ಬರ ಹಾಡು ನನಗೆ ಇಷ್ಟ. ಒಂದು ಹಾಡುಗಳಲ್ಲಿ ಅವ್ರು ಇಷ್ಟ ಆದರೆ ಒಂದು ಹಾಡಲ್ಲಿ ಇವ್ರು ಇಷ್ಟ ಆಗ್ತಾರೆ. ಸೊ ಎಲ್ಲರ ಹಾಡುಗಳನ್ನ ಕೇಳಿ ಸೊ ಅವರಿಂದ ಏನೋ ಒಂದು ನಮ್ಮಲ್ಲಿ ಏನೋ ಒಂದು ಸಂವೇದನೆ ಹುಟ್ಟಿದೆ. ಸೊ ಖಂಡಿತವಾಗ್ಲೂ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರೆಲ್ಲ 2000, 3000, 4000 ಹಾಡುಗಳನ್ನು ಬರೆದಂಥವ್ರು, ಅದ್ಭುತವಾದಂಥ ಹಾಡುಗಳನ್ನು ಕೊಟ್ಟವರು. ನಾವೆಲ್ಲ ಇವಾಗ ಜಸ್ಟ್ ಅಂಬೆಗಾಲು ಇಟ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಸೊ ನಮಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಹೊಸ ಪ್ರತಿಭೆಗಳಿಗೊಂದು ಜಾಗ ಮಾಡಿಕೊಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಸೊ ಅವರೆಲ್ಲ ನನಗೆ ಇವನ್ ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಕಲ್ಯಾಣ್ ಸರ್ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ನಾಗೇಂದ್ರ ಪ್ರಸಾದ್ ಸರ್ ತುಂಬ ಕಾಂಪ್ಲಿಮೆಂಟ್ ಮಾಡ್ತಾರೆ ನನಗೆ ಸಿಕ್ಕಾಗ, ಕವಿರಾಜ್ ಸರ್ ಹೇಳಿದ್ದಾರೆ ತುಂಬ ಹಾಡುಗಳಿಗೆ ಚೆನ್ನಾಗಿ ಬರೆದಿದ್ದೀರಾ ಅಂತ. ಸೊ ಇದೆಲ್ಲದಕ್ಕಿಂತ ನನಗೆ ಇನ್ನೊಂದು ಒಳ್ಳೆ ಪ್ರೋತ್ಸಾಹ ಇಲ್ಲ ಅಂತ ಭಾವಿಸ್ತೀನಿ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಅಥವಾ ಆಚೆ ಪ್ರೇಕ್ಷಕರು ಬೇರೆ ಯಾರೇ ಹೇಳೋದಕ್ಕಿಂತ ಬರಹಗಾರರು ಯಾರ ಅಭಿಮಾನಿಯಾಗಿ ನಾವು ಬಂದ್ವೋ ಇಂಡಸ್ಟ್ರಿಗೆ, ಯಾರಿಂದ ಪ್ರಭಾವಿತರಾಗಿ ನಾವು ಇಂಡಸ್ಟ್ರಿಗೆ ಬಂದ್ವೋ, ಸೊ ಅವರು ನಿಮ್ಮ ಕೆಲಸ ಮೆಚ್ತಾರೆ ಅಂದರೆ ಅದು ತುಂಬ ದೊಡ್ಡ ವಿಷಯ. ಮತ್ತು ಅವರೆಲ್ಲರದ್ದು ತುಂಬ ದೊಡ್ಡ ಗುಣ ಅಂತ ಹೇಳ್ಬೋದು. ಸಿನಿಮಾಗಳಿಗೆ ಸಾಮಾನ್ಯವಾಗಿ ಡಿಮ್ಯಾಂಡ್ ಇರುತ್ತೆ, ಬರೀತಿರ್ತೀವಿ. ಪ್ರತಿ ವರ್ಷ 125ರಿಂದ 150 ಸಿನಿಮಾ, 50 ಸಿನಿಮಾವರೆಗೂ ರಿಲೀಸ್ ಆಗುತ್ತೆ. ಸೊ ಡಿಮ್ಯಾಂಡ್ ಇದ್ದೇ ಇರುತ್ತೆ, ಬರೀತೀವಿ. ಅದೇ ಇತ್ತೀಚೆಗೆ ಸೀರಿಯಲ್ಗಳಲ್ಲಿ ಬರ್ತಕ್ಕಂಥ ಒಂದು ಟೈಟಲ್ ಸಾಂಗ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನೀವು ಒಂದು 4-5 ಸೀರಿಯಲ್ಗಳಿಗೆ ಆಲ್ರೆಡಿ ಬರ್ತಿದ್ದೀರ ಅಂತ. ನಿಮ್ಮ ಕಲಾಕೃತಿಯಲ್ಲಿ ಅಲ್ಲಿರ್ತಕ್ಕಂಥ ಸಾಹಿತ್ಯದ ಸಾಲುಗಳಲ್ಲಿ ಸಾಂಗ್ಸು ಪ್ರತಿ ಮನೆಗೂ ತಲುಪ್ತಾ ಇದೆ. ಸೊ ಈಗ ಅಂದರೆ ನಂದು ಒಂದು ಚಾನಲಲ್ಲಿ ಆಲ್ಮೋಸ್ಟ್ ಒಂದು 5 ಸೀರಿಯಲ್ಗಳಿಗೆ ನನ್ನದೇ ಶೀರ್ಷಿಕೆ ಗೀತೆ ಇದೆ. ಹಾಗಾಗಿ ನನ್ನ ಫ್ರೆಂಡ್ ಯಾವಾಗಲೂ ರೇಗಿಸ್ತಾ ಇರ್ತಾನೆ, ನಮ್ಮ ಅಜ್ಜಿ ಸೀರಿಯಲ್ ನೋಡೋಕೆ ಕೂರ್ತಾರೆ, ಸೊ ನಾನು ನಿಂದು ಒಂದು 5 ಸತಿ ಹೆಸರು ನೋಡ್ತೀನಿ, ದಿನಕ್ಕೆ 5 ಸತಿ ಹೆಸರು ನೋಡ್ತೀನಿ ಅಂತ ರೇಗಿಸ್ತಿರ್ತಾರೆ. ಸೊ ಇತ್ತೀಚೆಗೆ ಸೀತಾರಾಮ ಧಾರಾವಾಹಿ ಹಾಡು ತುಂಬ ನನಗೆ ತುಂಬ ಪ್ರಶಂಸೆ ಕೊಡ್ತು. ತುಂಬ ಜನ ನನಗೆ ಏನು ಮಹಿಳಾ ಪ್ರೇಕ್ಷಕರು ನನಗೆ ಹೇಳ್ತಾರೆ, ಆ ಹಾಡು ತುಂಬ ಚೆನ್ನಾಗಿದೆ, ನಿಮ್ಮ ಹೆಸರು ನೋಡ್ತೀವಿ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮ ಹೆಸರು ನೋಡ್ಬಿಟ್ಟು ಖುಷಿ ಪಡ್ತಾರೆ. ಸೊ ಇದೆಲ್ಲವನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಟಿ ವಿ ಪ್ರಪಂಚ ನನಗೆ. ಸಾಹಿತ್ಯ ನಿಮ್ಮನ್ನು ತುಂಬ ಸೆಳೆದಿದ್ದಂಥ ಸಾಹಿತ್ಯ ಯಾರು ಅಂತ, ನೀವು ಯಾರ ಕಥೆ ಕಾದಂಬರಿಗಳನ್ನ ಜಾಸ್ತಿ ಓದ್ತಿದ್ರಿ ಅಂತ? ಸೊ ನಾನು ಆರಂಭಿಕ ದಿನಗಳಲ್ಲಿ ನನ್ನ ಸ್ಕೂಲ್ ಡೇಸಲ್ಲೆಲ್ಲ ನಾನು ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಓದ್ತಾ ಇದ್ದೆ. ಆರ್ ಕೆ ನಾರಾಯಣ್ ಅವರ ಸ್ವಾಮಿ ಮತ್ತು ಅವನ ಸ್ನೇಹಿತರು ಓದಿದ್ದೆ ನಾನು. ತುಂಬ ನನಗೆ ಅಂದರೆ ತುಂಬ ಪ್ರಭಾವ ಬೀರಿತ್ತು ನನಗೆ. ನಾನೇ ಸಾಕ್ಷಾತ್ ಸ್ವಾಮಿ ಅನ್ನೋ ಥರ ಆ ಪಾತ್ರವನ್ನು ಅಷ್ಟು ಜೀವಿಸ್ತಾ ಇದ್ದೆ ನಾನು ಪ್ರತಿದಿನ ಓದುವಾಗಲೂ ಕೂಡ.
ಅದಾದಮೇಲೆ ನನಗೆ ಒಂದಿಷ್ಟು ವರ್ಷಗಳ ಗ್ಯಾಪ್ ಆಗಿತ್ತು. ನಾನು ತುಂಬ SLC PUC ಅದರ್ ಪ್ರಿಪ್ರೇಷನ್ಸ್ಗಳು, ನನ್ನ ಇಂಜಿನಿಯರಿಂಗ್, ಸೊ ಇದೆಲ್ಲ ಆಗಿದ್ದರಿಂದ ಸ್ವಲ್ಪ ಗ್ಯಾಪ್ ಆಗಿತ್ತು ನನಗೆ, ಏನೊಂದು ಕತೆ ಕಾದಂಬರಿ ಪುಸ್ತಕಗಳಿಂದ. ಅದಾದಮೇಲೆ ನಾನು ಮತ್ತೆ ಇಂಜಿನಿಯರಿಂಗ್ ಟೈಮಲ್ಲಿ ಓದೋಕ್ಕೆ ಶುರು ಮಾಡಿದ್ದು ಬೀಚಿ ಅವರ ಪುಸ್ತಕಗಳಿಂದ ಶುರು ಮಾಡಿದ್ದು ನಾನು. ಬೀಚಿ ಅವರು ಮತ್ತೆ KP ಪೂರ್ಣಚಂದ್ರ ಅವ್ರದ್ದು, ಶಿವರಾಮ್ ಕಾರಂತರದ್ದು, ಇತ್ತೀಚೆಗೆ ಭೈರಪ್ಪ ಅವರದ್ದು ತುಂಬ ಓದಿದೆ, ಜೋಗಿ ಅವರದ್ದು ಓದಿದೆ, ಸುಧಾಮೂರ್ತಿ ಅವರದ್ದು, ಲಂಕೇಶ್ ಅವರದ್ದು. ಸೊ ತುಂಬ ಹೀಗೆ ನಾನು ಓದ್ತಾ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಈ ಥರ ನಾನು ಹಲವಾರು ರೈಟರ್ಗಳನ್ನು ಓದ್ಬಿಟ್ಟಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಲಕ್ಷ್ಮಿ ಹಿಂದೆ ಓಡ್ತಾರೆ ದುಡ್ಡು ಮಾಡಬೇಕು ಅಂತ, ನೀವು ಸರಸ್ವತಿ ಹಿಂದೆ ಓಡಿದ್ದೀರ, ನನಗೆ ಸರಸ್ವತಿ ಇರಲೇಬೇಕು ಅಂತ. ಸೊ ಅಕ್ಷರಗಳ ಮೂಲಕ ಇದು ಮಾಡ್ತಾ ಇದ್ದೀವಿ. ಸೊ ಒಬ್ಬ ಬರಹಗಾರನಿಗೆ ಆರ್ಥಿಕ ಸಂತೃಪ್ತಿ ಎಷ್ಟು ಮುಖ್ಯ ಅನಿಸುತ್ತೆ? ಸೊ ನಾವು ಫೋಟೋ ನೋಡಿದ್ರೆ ಬಹುತೇಕ ಫೋಟೋಗಳಲ್ಲಿ ಒಂದು ಕಡೆ ಗಣಪತಿ, ಒಂದು ಕಡೆ ಸರಸ್ವತಿ, ಒಂದು ಕಡೆ ಲಕ್ಷ್ಮಿ. ಸೊ ಸರಸ್ವತಿ ಎಲ್ಲಿ ಇರ್ತಾಳೆ ಅಲ್ಲಿ ಪಕ್ಕದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ. ಬಟ್ ಅದಕ್ಕೆ ತಕ್ಕಂಥ ಒಂದು ತಾಳ್ಮೆ ಇರಬೇಕು. ಸೊ ತಾಳ್ಮೆ, ಜಾಣ್ಮೆ ಎಲ್ಲದೂ ಇರಲೇಬೇಕು. ಸೊ ಖಂಡಿತವಾಗ್ಲೂ ನಿಮಗೆ ಸರಸ್ವತಿ ಯಾವಾಗಲೂ ಮೋಸ ಮಾಡಲ್ಲ. ಸೊ ನಾವು ನೋಡಿದ್ರೆ ಎಜುಕೇಷನ್ ಅನ್ನೋದೇ ಒಂದು ಸರಸ್ವತಿ. ಸೊ ಆ ಸರಸ್ವತಿ ಎಷ್ಟು ಜನರಿಗೆ ಇವತ್ತು ಊಟ ಕೊಟ್ಟಿದ್ದಾಳೆ. ಸೊ ಅಂದರೆ ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇದ್ದೇ ಇರ್ತಾಳೆ. ಆ ಶ್ರದ್ಧೆ, ಭಕ್ತಿ ಇರಬೇಕಷ್ಟೆ. ಅವರು ಒಂದು ಸಾಂಗ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ನನ್ನ ಜೀವನ ಚೆನ್ನಾಗಿ ನಡೀತಾ ಇದೆ, ಅಷ್ಟು ಚಾರ್ಜ್ ಮಾಡ್ತಾ ಇದ್ದೀನಿ ಸಾಕು. ಪ್ರಮೋದ್ ಮರವಂತೆ ಅವರು ಡೈರೆಕ್ಟರ್ ಆಗಬೇಕು ಅಂತ ಬಂದವರು, ಬರಹಗಾರರಾಗಿ ಇವತ್ತು ಹೆಸರು ಮಾಡ್ತಾ ಇದ್ದಾರೆ. ಸೊ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿಲ್ಲ. ಸೊ ನಿರ್ದೇಶನದ ಕನಸು ಹಾಗೆ ಉಳಿದಿದೆಯಾ ನಿಮ್ಮಲ್ಲಿ, ಹೇಗೆ ಅಂತಕ್ಕಂಥ? ಖಂಡಿತವಾಗ್ಲೂ ಇದೆ, ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ಖಂಡಿತವಾಗಿದೆ. ಬಟ್ ಈಗ ಸದ್ಯಕ್ಕಂತೂ ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ನಿರ್ದೇಶನ ಅನ್ನೋದು ಒಂದು ಕತೆ ಹುಟ್ಟಬೇಕು ನಮ್ಮಲ್ಲಿ. ಆ ಕತೆ ಹುಟ್ಟಿ ಆ ಕತೆ ಕರ್ಕೊಂಡು ಹೋಗ್ಬೇಕು ನಮ್ಮ ನಿರ್ದೇಶನಕ್ಕೆ. ಮತ್ತು ಇನ್ನೊಂದು ಏನಂದರೆ ನಾನು ಕಂಪ್ಲೀಟು ಸೊ ಇವಾಗ ನನ್ನ ಸಾಹಿತ್ಯದಲ್ಲೇ ಒಂದಿಷ್ಟು ಗೋಲ್ಗಳಿದೆ ನನಗೆ. ಎಲ್ಲ ಸ್ಟಾರ್ ನಟರಿಗೆ ಬರೀಬೇಕು, ಒಂದಿಷ್ಟು ಅದ್ಭುತವಾದಂಥ ಹಾಡುಗಳನ್ನು ಬರೀಬೇಕು. ನಾನು ಮುಂದೆ ಹೋಗಿ ಡೈರೆಕ್ಟರ್ ಆದಾಗಲೂ ಯಾವಾಗಲೂ ಹಿಂತಿರುಗಿ ನೋಡಿದ್ರೆ ಒಂದಿಷ್ಟು ಹಾಡುಗಳನ್ನು ನನಗೆ ಕಾಣಿಸ್ಬೇಕು ಅಂತ. ಸೊ ಆ ದಾರಿಯಲ್ಲಿ ಇನ್ನೂ ತುಂಬ ಹಿಂದೆ ಇದ್ದೀನಿ ನಾನು. ಹಾಗಾಗಿ ಒಂದಿಷ್ಟು ಹಾಡುಗಳನ್ನು ಬರೆದು ನನಗೆ ಒಂದು ಆತ್ಮತೃಪ್ತಿ ಆದಮೇಲೆ ನಾನು ಇನ್ನೊಂದು ವೃತ್ತಿಗೆ ಹೋಗಬೇಕು ಅನ್ನೋದು ನನ್ನ ಆಸೆ. ಅಪ್ಪು ತೀರ್ಕೊಂಡಾಗ ತುಂಬ ಡಿಸ್ಟರ್ಬ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಹೌದು. ಸೊ ಅಪ್ಪು ಸರ್ ಅಕ್ಟೋಬರ್ 29 ನಾನು ಆವಾಗಲೇ ಹೇಳಿದೆ ರಿದಮ್ ಆಫ್ ಶಿವಪ್ಪ ಹಾಡನ್ನು ಅಪ್ಪು ಸರ್ ಹಾಡಬೇಕಿತ್ತು ಅಂತ. ಸೊ ಆ ದಿನ ಬೆಳಗ್ಗೆ ನಾನು ಆಲ್ಮೋಸ್ಟ್ ಒಂದು 10-11 ಗಂಟೆ ಅನಿಸುತ್ತೆ, ಆ ಟೈಮಲ್ಲಿ ಅದೇ ಹಾಡಿನ ಒಂದು ಇದನ್ನು ನಾನು ಶಿವಣ್ಣವ್ರು ಆಲ್ರೆಡಿ ಹಾಡಿದರು. ಸೊ ಅಪ್ಪು ಸರ್ ರೆಕಾರ್ಡಿಂಗ್ ಇದೆ ಅಂದಾಗ ನಾನು ಆ ಲಿರಿಕ್ಸ್ನೆಲ್ಲ ಮತ್ತೆ ನೀಟಾಗಿ ಯಾವ ಪೋರ್ಷನ್ ಅವ್ರು ಹಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದನ್ನು ನಾನು ಒಂದು PDF ಹಾಕ್ಬಿಟ್ಟು ಅದರೇನೋ ಒಂದು ಸ್ವಲ್ಪ ಕರೆಕ್ಷನ್ ಕೂಡ ಇತ್ತು ಲೈನ್. ಅದನ್ನು ನಾನು ಅನೂಪ್ ಸರು, ವಿಜಯ್ ಮಿಲ್ಟನ್ ಅವರು ಡಿಸ್ಕಷನ್ ಮಾಡಿ ಒಂದು ಕಾಲಲ್ಲಿ ಅದನ್ನು ಫೈನಲ್ ಮಾಡಿಬಿಟ್ಟು ನಾನು ಇನ್ನೇನು ಡ್ರಾಫ್ಟ್ ಮಾಡಿ PDF ಕ್ಲೋಸ್ ಮಾಡಿ ಹಿಂಗೆ ಫೋನ್ ನೋಡಿದಾಗ ನಾನು ಫೋನಲ್ಲಿ ಇದು ಬಂದಿತ್ತು ನ್ಯೂಸು, ಅಪ್ಪು ಸರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಒಂದು ಇದು. ಸೊ ನಾನು ಇಮಿಡಿಯೇಟಾಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಅಲ್ಲಲ್ಲಿ ಸ್ವಲ್ಪ ಕೆಲವೊಂದು ಚಾನಲ್ಗಳಲ್ಲಿ ಸ್ಥಿತಿ ಗಂಭೀರ ಅಂತ ಬಂದಾಗ ತುಂಬ ಭಯ ಆಯಿತು ನನಗೆ. ಸೊ ಭಯ ಆಗ್ತಿದ್ದಂಗೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡಿದೆ. ಅವ್ರು ಕಾಲ್ ಮಾಡ್ತಿದ್ದಂಗೆ ಇಮಿಡಿಯೇಟ್ ಹೇಳಿಬಿಟ್ರು ಇಲ್ಲ ಈ ಥರ ಆಗಿದೆ ಅಂತ ಹೇಳಿದಾಗ ನನಗೆ ಆ ಕ್ಷಣಕ್ಕೆ ಒಂದು ನಂಬೋಕ್ಕಾಗಲಿಲ್ಲ, ಇನ್ನೊಂದು ನಾನು ಇಮಿಡಿಯೇಟ್ ಕುಸಿದ್ಬಿಟ್ಟೆ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅಂದರೆ ಆ ಕ್ಷಣ ತುಂಬ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ. ಸೊ ನಾನು ಒಬ್ಬನೇ ಬೇರೆ ಇದ್ದೆ ಮನೆಯಲ್ಲಿ. ನನಗೆ ತುಂಬ ನಮ್ಮ ಮನೆಯಿಂದ ಫೋನ್ ಬರೋಕ್ಕೆ ಶುರುವಾಯಿತು. ಆ ಸುದ್ದಿ ಎಲ್ಲ ಹರಡ್ತಾ ಇದ್ದಂಗೆ ಅವ್ರಿಗೆ ಗೊತ್ತು ನಾನು ಎಷ್ಟು ಇಷ್ಟಪಡ್ತೀನಿ ಅಪ್ಪು ಸರ್ನ ಅಂತ. ಸೊ ಇವನು ತುಂಬ ನೊಂದಿದೆ, ನನ್ನ ಮನೆಯಿಂದ ಎಲ್ಲ ಫೋನ್ ಮಾಡಿದ್ರು. ಇಮಿಡಿಯೇಟಾಗಿ ನಾನು ಆ್ಯಕ್ಚುಲಿ ನನಗೆ ಆಗಲಿಲ್ಲ, ನಾನು ಆ್ಯಕ್ಚುಲಿ ಅಪ್ಪು ಸರ್ನ ಲಾಸ್ಟ್ ನೋಡೋದಕ್ಕೂ ಹೋಗೋಕ್ಕಾಗಲಿಲ್ಲ ನನಗೆ, ನಾನು ಅಷ್ಟು ಕುಗ್ಗು ಹೋಗಿದ್ದೆ. ಸೊ ಇಮಿಡಿಯೇಟಾಗಿ ನನ್ನ ಮನೆಯಿಂದ ಫೋನ್ ಮಾಡಿದ್ರು, ಇಲ್ಲ ನಿನ್ನ ಮನೆಗೆ ಬಾ ಇಮಿಡಿಯೇಟ್ ಅಂತ ಹೇಳಿದ್ರು. ಸೊ ನಾನು ಇಮಿಡಿಯೇಟ್ ಮನೆಗೆ ಹೊರಟೆ. ಸೊ ತುಂಬ ಅಂದರೆ ನನ್ನ ಇಡೀ ಜೀವನದಲ್ಲೇ ನಾನು ಅಷ್ಟು ಶಾಕಲ್ಲಿ ಇದ್ದಂಥ ದಿನಗಳದು. ಬಟ್ ಸಿಂಗಾರ ಸಿರಿಯ ಸಾಂಗ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿ ಕಾಂತಾರ ಸಿನಿಮಾಗೆ ಒಂದು ಹೊಸ ಕಳೆಯನ್ನು ತಂದುಕೊಟ್ಟಂಥ ಸಾಂಗ್ ಆಗಿರೋದು. ಈ ಕಾಂತಾರ 2 ಶುರುವಾಗಿದೆ. ಸೊ ರಿಷಬ್ ಸರ್ ನಿಮ್ಮ ಜೊತೆ ಮಾತಾಡ್ತಾ ನಮ್ಮ ಕಾಂತಾರ 2 ನಿಮ್ಮೊಂದು ಕೈ ಇರಲಿ ಒಂದು ಸಾಂಗ್ ಬರಬೇಕು ಅಂತ ಹೇಳಿದಾರ, ಬರೀತಿದ್ದೀರಾ ಹೇಗೆ ಅಂತ? ಇಲ್ಲ ಅದ್ರ ಬಗ್ಗೆ ಇನ್ನೂ ಏನೂ ಮಾತುಗಳಾಗಿಲ್ಲ. ಬಟ್ ನನಗೆ ರಿಷಬ್ ಸರ್ ಲಾಸ್ಟ್ ಸಿಕ್ಕಿದ್ದು ಸೈಮಾ ನಾವು ಹೊರಟಾಗ ಜೊತೆಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದು. ಅವಾಗ ನಾನು ಹಿಂಗೆ ಸುಮ್ಮನೆ ಕೇಳಿ ಏನು ನಡೀತಿದೆ ಕೆಲಸ, ಇಲ್ಲ ನಡೀತಾ ಇದೆ ಸ್ಕ್ರಿಪ್ಟ್ ವರ್ಕ್ ಅಂತೆಲ್ಲ ಹೇಳಿದರು ಅಷ್ಟೇ. ಸೊ ಮ್ಯೂಸಿಕ್ ಕೆಲಸಗಳು ಅದು ಅಂದರೆ ಸ್ಕ್ರ್ಯಾಚ್ ಕಂಪೋಸಿಂಗೆಲ್ಲ ಆಗ್ತಿರ್ಬೋದು ಏನೋ ಗೊತ್ತಿಲ್ಲ, ಬಟ್ ಲಿರಿಕ್ಸ್ವರೆಗೂ ಇನ್ನೂ ಬಂದಿಲ್ಲ. ಹಾಗಾಗಿ ನೋಡೋಣ. ಕಾಂತಾರ 2 ಬಗ್ಗೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಸರ್? ಯಾಕಂದರೆ ರಿಷಬ್ ಶೆಟ್ಟಿ ಅವರು ಈಸ್ ಜೀನಿಯಸ್ ಟೆಕ್ನಿಷಿಯನ್ ಅಂತಕ್ಕಂಥದ್ದು ಗ್ಲೋಬಲ್ ವೈಸ್ ಇಂಪ್ರೂವ್ಡ್ ಹಿಮ್ಸೆಲ್ಫ್. ಹೌದು.
ಸೊ ಈಗ ಅದ್ರ ಸೀಕ್ವೆಲ್ ಅಂದಾಗ ಅಥವಾ ಪ್ರೀಕ್ವೆಲ್ ಅಂದಾಗ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ? ಅಲ್ಲ, ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಸೊ ಇಡೀ ಪ್ರಪಂಚಕ್ಕೆ ನಿರೀಕ್ಷೆ ಇದೆ. ಸೊ ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ನಮಗೂ ಒಂದು ನಿರೀಕ್ಷೆ ಇದೆ ಖಂಡಿತವಾಗ್ಲೂ. ಹೇಗೆ ಬರ್ಬೋದು ಸಿನಿಮಾ, ಅದರ ಮ್ಯೂಸಿಕ್ ಹೆಂಗಿರ್ಬೋದು, ಹಾಡುಗಳು ಹೆಂಗಿರ್ಬೋದು, ರಿಷಬ್ ಸರ್ ಹೆಂಗೆ ಕಾಣಿಸ್ಬೋದು, ಅದರಲ್ಲಿ ಬೇರೆ ಪಾತ್ರಗಳು ಹೆಂಗೆ ಕಾಣಿಸ್ಬೋದು, ಅದು ನಮ್ಮೂರು ಕಡೆ ಕತೆ ಆಗಿರೋದ್ರಿಂದ ಆ ಕಥೆಯನ್ನು ಹೇಗೆ ಇವರು ಯಾವ ರೀತಿ ವಿಜುವಲಿ ತರ್ಬೋದು ಅನ್ನೋದೊಂದು ಖಂಡಿತವಾಗ್ಲೂ ನಿರೀಕ್ಷೆ ಇದೆ ಸರ್. ಈಗ ಯಾವ ದೊಡ್ಡ ಸ್ಟಾರ್ಸ್ ಲಿರಿಕ್ಸ್ ಮಾಡ್ತಿದ್ದೀರಾ? ಸೊ ರೀಸೆಂಟ್ ನಾನು ಮಾರ್ಟಿನ್ ಸಿನಿಮಾಗೆ ಒಂದು ಐಟಮ್ ನಂಬರನ್ನು ಬರೆದೆ. ಸೊ ಧ್ರುವ ಸರ್ನು ನಾನು ತುಂಬ ಇಷ್ಟಪಟ್ಟಂಥ ನಟ, ತುಂಬ ಒಳ್ಳೆ ಫ್ಯಾನ್ ಬೇಸ್ ಇರುವಂಥ, ಒಂದು ಆನ್ ಸ್ಕ್ರೀನ್ ತುಂಬ ಒಳ್ಳೆ ಎನರ್ಜಿ ಇರುವಂಥ, ಮತ್ತು ಆಫ್ ಸ್ಕ್ರೀನ್ ಕೂಡ ತುಂಬ ಒಂದು ವೈಬ್ರೇಷನ್ ಇರುವಂಥ ಒಬ್ಬ ನಟ. ಸೊ ಅವರಿಗೆ ಹಾಡು ಬರೆದೆ ನಾನು ಮಾರ್ಟಿನ್ ಸಿನಿಮಾಗೆ. AP ಅರ್ಜುನ್ ಸರ್ ಮೂಲಕ, ಇಮ್ರಾನ್ ಸರ್ದಾರಿ ಅವ್ರ ಮೂಲಕ ನನಗೆ ಹಾಡು ಬಂತು. ಅದು ಬಿಟ್ಟರೆ ಮತ್ತೆ ಹೊಂಬಾಳೆ ಜೊತೆ ಯುವ ಸಿನಿಮಾಗೆ 2 ಹಾಡುಗಳನ್ನು ಬರೆದೆ. ಸೊ ಆಫ್ಟರ್ ಅಪ್ಪು ಸರ್, ಶಿವಣ್ಣ ಅವ್ರು ಆದಮೇಲೆ ಮತ್ತೆ ಅಣ್ಣವರ ಕುಟುಂಬದ ಜೊತೆ ಒಂದು ಅಸೋಸಿಯೇಷನ್, ಅದು ಯುವ ರಾಜ್ಕುಮಾರ್ ಅವರ ಒಂದು ಲಾಂಚ್ ಸಿನಿಮಾಗೆ ಒಂದು ರೊಮ್ಯಾಂಟಿಕ್ ಹಾಡು ಮತ್ತು ಒಂದು ಪ್ಯಾಥೋ ಹಾಡು, 2 ಹಾಡುಗಳನ್ನು ಬರೆದೆ. ಇನ್ನು ಅಜನೀಶ್ ಸರ್ ABBS ಪ್ರೊಡಕ್ಷನ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ, ಜಸ್ಟ್ ಮ್ಯಾರಿಡ್ ಅಂತ. ಸೊ ಅದಕ್ಕೆ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ಬರೆದೆ. ಸೊ ಸದ್ಯಕ್ಕೆ ಒಂದಿಷ್ಟು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಕಾಲಾಪತ್ತರ್ ಆಗಿರ್ಬೋದು, ಕೆರೆಬೇಟೆ ಅಂತ ಆಗಿರ್ಬೋದು, ರಾನಿ ಆಗಿರಬಹುದು, ಈ ಎಲ್ಲ ಸಿನಿಮಾಗಳಲ್ಲೂ ನಾನು ಬಹುತೇಕ 4-5 ಹಾಡುಗಳನ್ನು ಬರೆದಿದ್ದೀನಿ. ಸೊ ಹಾಗಾಗಿ ಈ ವರ್ಷ ನಿರೀಕ್ಷೆ ಹೆಚ್ಚಿದೆ. ಸಿಂಗಾರ ಸಿರಿಯಾಗೆ ಇಲ್ಲಿವರೆಗೂ 3 ಅವಾರ್ಡ್ಗಳು ಬಂತು. ರಾಘವೇಂದ್ರ ಚಿತ್ರವಾಣಿ ಆಗಿರ್ಬೋದು, ಚಿತ್ತಾರ ಮತ್ತು ಸೈಮಾ ಅವಾರ್ಡ್, 3 ಅವಾರ್ಡ್ ಬಂತು. ಸೊ ಅವಾರ್ಡ್ಗಳು ಹೆಂಗೆ ಅಂದರೆ ಖಂಡಿತವಾಗ್ಲೂ ನಮ್ಮ ಕೆಲಸವನ್ನು ಶ್ಲಾಘಿಸಿ ಕೊಡುವಂಥ ಒಂದು ಸ್ಮರಣಿಕೆಗಳು. ಸೊ ಅಷ್ಟು ಜನರ ಮುಂದೆ ನಾವು ಅವಾರ್ಡ್ ಇಸ್ಕೋತೀವಿ ಅನ್ನೋದು ಒಂದು ದೊಡ್ಡ ವಿಷಯ. ನಾವು ಚಿಕ್ಕಂದಿಂದ ನೋಡ್ಕೊಂಬಂದಂಥ ಸ್ಟಾರ್ ನಟರನ್ನು ನಾವು ಮೀಟ್ ಮಾಡೋದಾಗಿರಬಹುದು, ಅಂಥ ಒಂದು ಸಮಾರಂಭದಲ್ಲಿ ಆ ವೇದಿಕೆಯಲ್ಲಿ ಮಾತಾಡೋದು, ಅಂಥ ಒಂದು ಸಂದರ್ಭದಲ್ಲಿ ಅವಾರ್ಡನ್ನು ಇಸ್ಕೊಳ್ಳೋದು ಒಂದು ಅನುಭವ. ಆದರೆ ಆ ಅವಾರ್ಡ್ಗಳು ನಾವು ಮನೇಲಿ ತೊಗೊಂಡೋಗಿ ಇಟ್ಟಾಗ ನಾವು ಸದಾಕಾಲ ನಮ್ಮ ಜೊತೆ ಇರುತ್ತಲ್ಲ, ಪ್ರತಿದಿನ ನಮಗೆ ಒಂದು ಜವಾಬ್ದಾರಿಯನ್ನು ನೆನಪಿಸ್ತಾ ಇರುತ್ತೆ, ಒಂದು ಶ್ರದ್ಧೆಯನ್ನು ನೆನಪಿಸ್ತಾ ಇರುತ್ತೆ, ಒಂದು ಏಕಾಗ್ರತೆಯನ್ನು ನೆನಪಿಸ್ತಾ ಇರುತ್ತೆ. ಆ ಕೆಲಸಗಳನ್ನು ಕೂಡ ಅವಾರ್ಡ್ ಮಾಡುತ್ತೆ. ಸೊ ಹಾಗಾಗಿ ತುಂಬ ವಿಶೇಷ ಅವಾರ್ಡ್ಗಳು. ಒಳ್ಳೆಯದಾಗಲಿ ನಿಮಗೆ. 2024 ಬಹುದೊಡ್ಡ ಸಕ್ಸಸ್ ನೀಡಲಿ, ಮತ್ತಷ್ಟು ನಿಮ್ಮ ಬತ್ತಳಿಕೆಯಲ್ಲಿ ಸದಾಭಿವೃದ್ಧಿಯ ಸಾಂಗ್ಗಳು ಬರಬರಲಿ ಅಂತ ನಾವು ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ಒಂದಿಷ್ಟು ಅನುಭವಗಳನ್ನು, ಒಂದಿಷ್ಟು ಕತೆಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಕೊಟ್ಟಂಥ ಪವರ್ ಟಿವಿಗೆ ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸರ್.